ಪ್ರೀತಿಯ ಸ್ನೇಹಿತರೆ, ಎಸ್ ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, 2024ರಲ್ಲಿ ನಡೆದ CTE ಎಕ್ಸಾಮ್ನ ಓಲ್ಡ್ ಕ್ವಶನ್ ಪೇಪರ್ ನಾವು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಿದ್ದೇನೆ. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗ್ಬೋದಂತ ಈ ಕ್ವಶನ್ ಪೇಪರು ನಿಮ್ಮೊಂದಿಗೆ ಚರ್ಚೆ ಮಾಡ್ತಿದ್ದೀನಿ. ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಿಮ್ಮ ಸಬ್ಸ್ಕ್ರೈಬ್ ಮತ್ತು ನಿಮ್ಮ ಲೈಕು ನಮಗೆ ಬೆಂಬಲ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೇರವಾಗಿ ಇವತ್ತಿನ ಕ್ವಶನ್ನ ನೋಡೋಣ. ಪುರಾತನ ಮಾದರಿಗಳ ವಯಸ್ಸನ್ನು ಈ ಕೆಳಗಿನ ಯಾವ ವಿಧಾನದಿಂದ ನಾವು ಕಂಡುಹಿಡಿಯಬಹುದು? ಅಂದರೆ ರೇಡಿಯೋ ಕಾರ್ಬನ್ ಡೇಟಿಂಗ್, ಸೋಡಿಯಂ ಡೇಟಿಂಗ್, ಪೊಟ್ಯಾಸಿಯಂ ಡೇಟಿಂಗ್ ಮತ್ತು ಮೇಲಿನ ಎಲ್ಲ ಆಯ್ಕೆಗಳು ಸರಿಯಾಗಿದ್ದರೆ ಇಲ್ಲಿ ಸರಿಯಾದ ಆನ್ಸರು ಮೇಲಿನ ಎಲ್ಲ ಆಯ್ಕೆಗಳು ಸರಿಯಾಗಿದೆ ನೋಡಿ ಸ್ನೇಹಿತರೆ. ಭಾರತ ಸರ್ಕಾರದಿಂದ ಅತ್ಯುನ್ನತ ಮತ್ತು ಪ್ರತಿಷ್ಠಿತ ವಿಜ್ಞಾನಕ್ಕೆ ಅತ್ಯುತ್ತಮ ಕೊಡುಗೆಯಾಗಿ ಕೊಡುವ ರಾಷ್ಟ್ರೀಯ ಮನ್ನಣೆ ಪ್ರಶಸ್ತಿ ಯಾವುದಪ್ಪ ಅಂದರೆ ಶಾಂತಿ ಸ್ವರೂಪ್ ಭಟ್ನಾಯಕ್ ಪ್ರಶಸ್ತಿ ಇಲ್ಲಿ ಸರಿಯಾಗಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನು, ಒಂದು ವಸ್ತುವಿನ ಉಷ್ಣತೆ -200°C ಆದರೆ ಫ್ಯಾರನ್ಹೀಟ್ ಮಾಪನದಲ್ಲಿ ಅದರ ಉಷ್ಣತೆ ಯಾವ ರೀತಿ ಇರುತ್ತಪ್ಪ ಅಂದರೆ -378 ಫ್ಯಾರನ್ಹೀಟ್ನಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ. ಭೂಮಿಯ ಮೇಲ್ಮೈಯಿಂದ ವೀಕ್ಷಕನು ಯಾವಾಗಲೂ ಚಂದ್ರನ ಅದೇ ಬಿಂಬವನ್ನು ಕಾಣುತ್ತಾನೆ. ಹೀಗಾಗಲು ಕಾರಣವೇನೆಂದರೆ ಇಲ್ಲಿ ನೇರವಾದ ಆನ್ಸರು ಚಂದ್ರನ ಭ್ರಮಣೆಯ ಕಾಲಾವಧಿ ಮತ್ತು ಚಂದ್ರನು ಭೂಮಿಯ ಸುತ್ತ ಪರಿಭ್ರಮಣೆಯ ಕಾಲಾವಧಿ ಸುಮಾರು ಒಂದೇ ಆಗಿದೆ. ಅದಕ್ಕಾಗಿ ಚಂದ್ರನ ಮೇಲೆ ಬಿಂಬವನ್ನು ಕಾಣುತ್ತದೆ ಅಂತ ನಾವು ಹೇಳಬಹುದು ಸ್ನೇಹಿತರೆ. ನೆಕ್ಸ್ಟ್ ಕ್ವಶನು, ಭಾರತದಲ್ಲಿ ಅತ್ಯಧಿಕವಾಗಿ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯ ಹೊಂದಿರುವ ಪರಮಾಣು ಸ್ಥಾವರ ಯಾವುದಂದರೆ ಅದೇ ತಾರಾಪುರ ಅಥವಾ ಕೊಂಡಂಕುಳಂ ಅಂತ ನಿಮ್ಮ ಆನ್ಸರ್ ಸರಿಯಾಗಿದೆ ಸ್ನೇಹಿತರೆ. ಈ ಕೊಂಡಂಕುಳಂ ತಮಿಳುನಾಡಿನಲ್ಲಿ ಕಂಡುಬರುತ್ತಾ. ಈ ಮೊದಲ ಬಾರಿಗೆ ಪರಮಾಣು ಸ್ಥಾವರ ಸ್ಥಾಪನೆಯಾಗಿದ್ದು 1969 ತಾರಾಪುರದಲ್ಲಿ, ಮಹಾರಾಷ್ಟ್ರದ ತಾರಾಪುರದಲ್ಲಿ ಸ್ಥಾಪನೆಗೊಂಡಿರ್ತದೆ ನೋಡಿ ಸ್ನೇಹಿತರೆ. ಈ ಕೈಗಾ ಎಂಬುದು ಕರ್ನಾಟಕದ ಏಕೈಕ ಪರಮಾಣು ಸ್ಥಾವರ. ಕರ್ನಾಟಕದ ಏಕೈಕ ಪರಮಾಣು ಸ್ಥಾವರ ಅಂದರೆ ಕೈಗಾ. ಇಲ್ಲಿ ನೇರ ಕ್ವಶನ್ ಕೇಳಿದರೆ ಕೈಗಾ ಎಂಬುದು ಯಾವ ನದಿಯ ದಡದಲ್ಲಿ ಕಂಡುಬರುತ್ತದೆ ಅಂದರೆ ಕಾಳಿ ನದಿಯ ಎಡಭಾಗದಲ್ಲಿ ಈ ಕೈಗಾ ಅಣು ಸ್ಥಾವರ 2000ರಲ್ಲಿ ಸ್ಥಾಪನೆಗೊಂಡಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ನು, ಭಾರತಕ್ಕೆ 3ನೇ ಅತಿದೊಡ್ಡ ಕಲ್ಲಿದ್ದಲು ಪೂರೈಕೆದಾರನಾಗಿ ಹೊರಹೊಮ್ಮಿದ ರಾಷ್ಟ್ರ. ಅವತ್ತಿನ ಎಕ್ಸಾಮ್ ನಡೆದಾಗ ಕರೆಂಟ್ ಅಫೇರ್ಸ್ ಆಗಿದೆ. ಇವತ್ತಿನ ಒಂದು ಎಕ್ಸಾಮ್ಗೆ ನೀವು ಅಪ್ಡೇಟ್ ಮಾಡ್ಕೊಳ್ಬೇಕು. ಅಂದರೆ ಆವಾಗ ರಶ್ ಆಗಿತ್ತು ಸ್ನೇಹಿತರೆ. ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆಗಳ ಸತತ ಇಳಿಕೆ ಹೀಗೆ ಕರೆಯಲಾಗುತ್ತದೆ. ಅಂದರೆ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆಗಳ ಸತತ ಇಳಿಕೆಯಿಂದ ಏನೆಂದು ಕರೆಯುತ್ತಾರೆ? ಜಡತ್ವದ ಹಣದುಬ್ಬರ, ಅತಿ ಪ್ರಸರಣ ಹಿಂಜರಿಕೆ, ಅನಪ್ರಸರಣ. ಅತಿ ಪ್ರಸರಣ ಅಂದರೆ ಇಲ್ಲಿ ಸ್ನೇಹಿತರೆ ಇಳಿಕೆ ಅಂದರೆ ಅನಪ್ರಸರಣ, ಏರಿಕೆ ಅಂದರೆ ಅತಿ ಪ್ರಸರಣ. ಇವೆರಡು ಇಂಪಾರ್ಟೆಂಟ್ ಆದ ಪಾಯಿಂಟ್ಸ್ ಅಂತ ಹೇಳ್ತೀನಿ. ಅದಕ್ಕಾಗಿ ನೀವು ನೆನಪಿಟ್ಟುಕೊಳ್ಳಿ. ನಿಮ್ಗೆ ಯಾವ ರೀತಿ ಇದೆ ಕ್ವಶನ್ ಚೇಂಜ್ ಮಾಡ್ಕೊಳ್ತದೆ ಅಂದರೆ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆಗಳ ಸತತ ಏರಿಕೆಯಿಂದ ಏನೆಂದು ಕರೆಯುತ್ತಾರೆ ಅಂದರೆ ಅತಿ ಪ್ರಸರಣ ಎಂದು ಕರಿತೀವಿ. ಇಳಿಕೆ ಅಂದರೆ ಅನಪ್ರಸರಣ ಎಂದು ಕರಿತೀವಿ. ಘರ್ಷಣಾತ್ಮಕ ನಿರುದ್ಯೋಗದ ವ್ಯಾಖ್ಯೆ ಅಂದರೆ ಘರ್ಷಣಾತ್ಮಕ ನಿರುದ್ಯೋಗ ಅಂದರೆ ಕಾರ್ಮಿಕರು ಕೆಲಸಗಳ ಮಧ್ಯೆ ಅಲ್ಪಾವಧಿಯ ಚಲನೆಯಿಂದ ಉಂಟಾಗುವುದೇ ಘರ್ಷಣಾತ್ಮಕ ನಿರುದ್ಯೋಗ. ಅಂದರೆ ಅಲ್ಲಿ ಓನರ್ ಮತ್ತು ಕಾರ್ಮಿಕರ ಮಧ್ಯೆ ತಿಕ್ಕಾಟ ಉಂಟಾಗುವುದೇ ಅಥವಾ ಜಗಳ ಉಂಟಾಗುವುದೇ ಅಂತ ಕರಿತೀವಪ್ಪ ಅಂದರೆ ಕಾರ್ಮಿಕರು ಕೆಲಸಗಳ ಮಧ್ಯ ಅಲ್ಪಾವಧಿಯ ಚಲನೆಯಿಂದ ಉಂಟಾಗುವುದೇ ಈ ಘರ್ಷಣಾತ್ಮಕ ನಿರುದ್ಯೋಗ ಎಂದು ನಾವು ಕರಿತೀವಿ. ಒಂದು ವೇಳೆ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ನಗದು ಮೀಸಲು ಅನುಪಾತವನ್ನು ಕಡಿಮೆ ಮಾಡಿದ್ದರೆ ಮತ್ತು ನಿರ್ಮಾಣ ಏನಾಗಿರುತ್ತದೆ ಅಂದರೆ ಹೆಚ್ಚಾಗುತ್ತದೆ, ಕಡಿಮೆ ಆಗುತ್ತದೆ, ಯಾವುದೇ ಪರಿಣಾಮ ಬೀರುವುದಿಲ್ಲ. ಮೇಲಿನ ಯಾವುದಿಲ್ಲ ಅಂದರೆ ಇಲ್ಲಿ ಹೆಚ್ಚಾಗುತ್ತದೆ ಸರಿಯಾಗಿದೆ ನೋಡಿ ಸ್ನೇಹಿತರೆ. ಕಡಿಮೆ ಇದ್ದಾಗ ಹೆಚ್ಚಾಗುತ್ತದೆ, ಹೆಚ್ಚಿದ್ದಾಗ ಕಡಿಮೆ ಆಗುತ್ತದೆ. ನೀವು ಇದೇ ರೀತಿ ಟ್ರಿಕ್ಸನ್ನು ಸಹ ಯೂಸ್ ಮಾಡಬಹುದು. ಹಣದುಬ್ಬರದ ಅಂತರ ಪರಿಭಾವನೆಯನ್ನು ಕೊಟ್ಟವರು ಯಾರು? ಅಂದರೆ ಹಣದುಬ್ಬರದ ಅಂತರ ಪರಿಭಾವನೆ ಕೊಟ್ಟವರು ಯಾರು ಅಂದರೆ ವಿ.ಕೆ. ಶೆಲ್, ಜೆ.ಎಂ. ಕೇನ್ಸ್, ಮಿಲ್ಟನ್ ಫ್ರೀಡ್ಮನ್, ಎ.ಡಬ್ಲ್ಯೂ. ಫಿಲಿಪ್ಸ್. ಅಂದರೆ ಇಲ್ಲಿ ಜೆ.ಎಂ. ಕೇನ್ಸ್ ಅವರು ಏನು ಮಾಡ್ತಾರಪ್ಪ ಅಂದರೆ ಹಣದುಬ್ಬರ ಅಂತರ ಪರಿಭಾವನೆಯನ್ನು ಕೊಟ್ಟಿರುತ್ತಾರೆ ನೋಡಿ. ಸಂದಾಯ ಬಾಕಿಯ ಅಸಮತೋಲನವನ್ನು ಸರಿಪಡಿಸಲು ಈ ಕೆಳಗಿನ ಯಾವ ಕ್ರಮಗಳನ್ನು ಅಳವಡಿಸಿಕೊಳ್ಳಲಾಯಿತು? ಅಂದರೆ ಹಣದ ಅಪಮೌಲ್ಯವನ್ನು ಅಳವಡಿಸಿಕೊಳ್ಳಲಾಯಿತು. ಅಂದರೆ ಸಂದಾಯ ಬಾಕಿಯ ಅಸಮತೋಲನವನ್ನು ಸರಿಪಡಿಸಲು ಈ ಕೆಳಗಿನ ಯಾವ ಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಅಂದರೆ ಹಣದ ಅಪಮೌಲ್ಯವನ್ನು ಅಳವಡಿಸಿಕೊಳ್ಳಲಾಗಿದೆ ನೋಡಿ.
2022-23 ಕೇಂದ್ರ ಮುಂಗಡ ಪತ್ರ ಗಾತ್ರವೆಷ್ಟು ಅಂತ ಕೇಳಿದರೆ ಸ್ನೇಹಿತರೆ, ಇದು ಈಗ 2026ರ ಒಂದು ಕೇಂದ್ರ ಸರ್ಕಾರದ ಮುಂಗಡ ಪತ್ರದ ಗಾತ್ರವೆಷ್ಟೆಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ನು, ಸ್ವಸಹಾಯ ಗುಂಪುಗಳ ಬಗ್ಗೆ ಈ ಕೆಳಗಿನ ಯಾವುದು ನಿಜವಲ್ಲ ಅಂದರೆ ಯಾವುದು ತಪ್ಪಾಗಿದೆ? ಅವುಗಳು 1982ರಲ್ಲಿ ಪರಿಚಯಿಸಲಾಯಿತು. ಅವು ಗ್ರಾಮೀಣ ಜನರ ಸಣ್ಣ ಸಂಘವಾಗಿದೆ. ಅದೇ ರೀತಿ ಅವು ಗ್ರಾಮೀಣ ಬಡವರಿಗೆ ಕ್ರೆಡಿಟ್ ವ್ಯವಸ್ಥೆಯ ಪ್ರಯೋಜನವನ್ನು ಪಡೆಯಲು ಸಹಾಯ ಮಾಡುತ್ತಾರೆ. ಮೇಲಿನ ಯಾವುದೂ ಅಲ್ಲ. ಪ್ರೀತಿಯ ಸ್ನೇಹಿತರೆ, ಇಲ್ಲಿ ಒಂದನೇ ಹೇಳಿಕೆ ತಪ್ಪಾಗಿದೆ ನೋಡಿ. ಅದಕ್ಕಾಗಿ ಅವುಗಳು 1982ರಲ್ಲಿ ಪರಿಚಯಿಸಲಾಯಿತು ಅಂತ ಈ ಹೇಳಿಕೆ ತಪ್ಪಿದೆ. ಯಾರಿಗಾದರೂ ಸ್ವಸಹಾಯ ಸಂಘಗಳ ಗುಂಪುಗಳ ಪರಿಚಯ ಯಾವ ವರ್ಷದಲ್ಲಿ ಇತ್ತು ಅಂದರೆ ಇದು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ, ಅವು ಯಾವ ವರ್ಷದಲ್ಲಿ ಪರಿಚಯವಾಗಿದೆ ಅಂತ. 1986ರಲ್ಲಿ ರಾಜೀವ್ ಗಾಂಧಿಯವರು ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ ಸಂಸ್ಥೆಯ ಪುನರುಜ್ಜೀವನವನ್ನು ನೇಮಿಸಿದ ಸಮಿತಿ ಯಾವುದು ಅಂದರೆ 1986ರಲ್ಲಿ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ಪಂಚಾಯತ್ ರಾಜ್ ಪರಿಕಲ್ಪನೆ ಸ್ನೇಹಿತರೆ, ಆ ಪಂಚಾಯತ್ ರಾಜ್ ಪರಿಕಲ್ಪನೆ ಅಥವಾ ಪುನರುಜ್ಜೀವನವನ್ನು ನೇಮಿಸಿದ ಸಮಿತಿ ಯಾವುದಪ್ಪ ಅಂದರೆ LM ಸಿಂಘ್ವಿ ಸಮಿತಿ. ಇದು ಸರಿಯಾಗಿದೆ ನೋಡಿ. ಅಂದರೆ 1986ರಲ್ಲಿ ರಾಜೀವ್ ಗಾಂಧಿಯವರ ಒಂದು ಸಮಿತಿ ನೇಮಕ ಮಾಡ್ತಾರೆ. ಆ ಸಮಿತಿ ಯಾವುದಪ್ಪ ಅಂದರೆ LM ಸಿಂಘ್ವಿ ಸಮಿತಿ. ಅಶೋಕ್ ಮೆಹ್ತಾ ಸಮಿತಿ ಆಗಿರೋದು, GK ರಾವ್ ಸಮಿತಿ ಆಗಿರೋದು, ಬಲವಂತರಾವ್ ಮೆಹ್ತಾ ಸಮಿತಿ ಆಗಿರೋದು ಎಲ್ಲ ಪಂಚಾಯತ್ಗಳಿಗೆ ಸಂಬಂಧಪಟ್ಟ ಸಮಿತಿಗಳಾಗಿವೆ. ಆದರೆ ಇಲ್ಲಿ ನೀವು ನೆನಪಿಟ್ಟುಕೊಳ್ಬೇಕು, 1986ರಲ್ಲಿ ರಾಜೀವ್ ಗಾಂಧಿ ಪ್ರಧಾನಿ ಇದ್ದಾಗ ನೇಮಕವಾದ ಸಮಿತಿ LM ಸಿಂಘ್ವಿ ಸಮಿತಿ ಸರಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಪಂಚಾಯತ್ಗಳಿಗೆ ನಿಧಿಯ ಮೂಲವಲ್ಲ? ನೋಡಿ, ಅಂದರೆ ಆದಾಯ ಅಂದರೆ ನಿಧಿ ಅಂದರೆ ಆದಾಯಕ್ಕೆ ಯಾವುದು ಮೂಲವಲ್ಲ ಅಂತ ಕೇಳಿದರೆ ಸ್ನೇಹಿತರೆ, ಕರ್ನಾಟಕ ಪಂಚಾಯತ್ ರಾಜ್ ನಿಧಿ ಮೂಲವಲ್ಲ. ಭಾರತ ಸರ್ಕಾರದ ತೆರಿಗೆ ನಿಯೋಜನೆ ಮತ್ತು ತೆರಿಗೆ ಹಂಚಿಕೆ. ಎರಡನೇ ಹೇಳಿಕೆ ಸರ್ಕಾರದಿಂದ ಅನುದಾನ, ಸ್ವಂತ ತೆರಿಗೆ ಮತ್ತು ತೆರಿಗೇತರ ಆದಾಯ, ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲ. ಇಲ್ಲಿ ತಪ್ಪಾದ ಆನ್ಸರ್ ಅಂದರೆ ಮೂಲವಲ್ಲ ಅಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲ. ಇದು ಪಂಚಾಯತ್ ರಾಜ್ ಅಂದರೆ ಪಂಚಾಯತ್ಗಳಿಗೆ ನಿಧಿ ಅಲ್ಲ. ಅಂದರೆ ಸರ್ಕಾರದ ತೆರಿಗೆ ನಿಯೋಜನೆ ಮಾಡ್ಬೋದು, ಹಂಚಿಕೆ ಆಗ್ಬೋದು. ಅದೇ ರೀತಿ ಸರ್ಕಾರದಿಂದ ಅನುದಾನ ಬರುತ್ತೆ ಸ್ನೇಹಿತರೆ. ಪ್ರತಿಯೊಂದು ಪಂಚಾಯತ್ಗಳಿಗೆ ಸ್ವಂತ ತೆರಿಗೆ ಮತ್ತು ತೆರಿಗೇತರ ಆದಾಯ ಅಂದರೆ ಪಂಚಾಯತ್ಗಳು ಸಹ ಸ್ವಂತ ತೆರಿಗೆ ಸಹ ಸಂಗ್ರಹಣೆ ಮಾಡುತ್ತವೆ ಮತ್ತು ತೆರಿಗೇತರ ಆದಾಯ ಸಹ ಬರುತ್ತೆ ಸ್ನೇಹಿತರೆ. ಅದಕ್ಕಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಇದು ಆಗಿರಲ್ಲ ನೋಡಿ. ನೆಕ್ಸ್ಟ್ ಕ್ವಶನು, ಗ್ರಾಮೀಣ ರಸ್ತೆಗಳ ಸುಧಾರಣೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಯೋಜನೆ ಕಾರ್ಯನಿರ್ವಹಿಸುತ್ತವೆ? ನೋಡಿ, ಭಾಳ ಇಂಪಾರ್ಟೆಂಟು. ಪಂಚಾಯಿತಿಗಳ ಮೇಲೆ ಮಿನಿಮಮು 1ರಿಂದ 5ರವರೆಗೆ ಅಥವಾ ಒಂದು ಸಲ 8ರವರೆಗೂ ಸಹ ಕ್ವಶನ್ಗಳನ್ನು ಸಹ ಸಂಭವ ಇರುತ್ತೆ ಸ್ನೇಹಿತರೆ. ಅದಕ್ಕಾಗಿ ಪಂಚಾಯತ್ ರಾಜ್ ಕಾಯ್ದೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. 1993ರ ಕಾಯ್ದೆ. ಈ ಕಾಯ್ದೆ ನೀವು ಚೆನ್ನಾಗಿ ಓದ್ಕೊಂಡ್ರೆ ಒಂದು 5ರಿಂದ ಮಾರ್ಕ್ಸ್ ನೀವು ತೊಗೊಳ್ಬೋದು. ಇಲ್ಲಿ ನೋಡಿ, ಗ್ರಾಮೀಣ ರಸ್ತೆಗಳ ಸುಧಾರಣೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಯೋಜನೆ ಕಾರ್ಯನಿರ್ವಹಿಸುತ್ತವೆ ಅಂತ ಕೇಳಿದರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಪ್ರಧಾನಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ, ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ, ನಮ್ಮ ಕೆರೆ ನಮ್ಮ ರಸ್ತೆ ಯೋಜನೆ. ಇಲ್ಲಿ 3 ಹೇಳಿಕೆಗಳು ಸರಿಯಾಗಿದೆ ಸ್ನೇಹಿತರೆ. 4ನೇ ಹೇಳಿಕೆ ಮಾತ್ರ ತಪ್ಪಾಗಿದೆ ನೋಡಿ. ಅದಕ್ಕಾಗಿ ನಾವು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇದೆಲ್ಲರಿಗೂ ಗೊತ್ತಿರುತ್ತೆ. ಇದು ಗ್ರಾಮೀಣ ಪ್ರದೇಶದ ಒಂದು ಸುಧಾರಣೆ. ಅಂದರೆ ಗ್ರಾಮೀಣ ಪ್ರದೇಶಗಳಿಗೆ ರೋಡಿನ ವ್ಯವಸ್ಥೆ ಅಂತ ಹೇಳ್ಬೋದು, ರಸ್ತೆಯ ವ್ಯವಸ್ಥೆ ಅಂತ ಹೇಳ್ಬೋದು. ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ ಯಾವ ರೀತಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇದೆಯೋ ಅದೇ ರೀತಿ ರಾಜ್ಯಗಳಲ್ಲಿ ಅಂದರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಅಂದರೆ ಇದು ಕೇಂದ್ರದ ಒಂದು ಯೋಜನೆ. ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಂದರೆ ಇದು ರಾಜ್ಯದ ಒಂದು ಅಭಿವೃದ್ಧಿ. ಅಂದರೆ ಇದು 2010ರಲ್ಲಿ ಬಂದ ಒಂದು ಯೋಜನೆ ನೋಡಿ ಸ್ನೇಹಿತರೆ. ಯೋಜನೆಗಳು ಸಹ ಇಸ್ವಿಗಳು ಸಹ ಇಂಪಾರ್ಟೆಂಟು. ಇದು ಅದೇ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಬಂದಿರ್ತದೆ. ಅದೇ ರೀತಿ ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ ಅಂದರೆ 2010ರಲ್ಲಿ ಬಂದಿರ್ತದೆ. ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ ಇದು 2012ರಲ್ಲಿ ಬಂದ ಒಂದು ಯೋಜನೆ ಅಂತದ್ದು. ನಮ್ಮ ಕೆರೆ ನಮ್ಮ ರಸ್ತೆ ಇದು ಬಂದಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ 3 ಹೇಳಿಕೆಗಳು ಸರಿಯಾಗಿವೆ. 1, 2, 3 ಮಾತ್ರ ಸರಿಯಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನು, ಈ ಕೆಳಗಿನ ಪಟ್ಟಿಗಳನ್ನು ಹೊಂದಿಸಿ ಬರೆಯಿರಿ. ಅಂದರೆ ಸ್ಥಳೀಯ ಮಾರುತಗಳು ಮತ್ತು ಆ ಪ್ರದೇಶಗಳಿಗೆ ಸಂಬಂಧಪಟ್ಟ ಮಾರುತಗಳಾಗಿರುತ್ತೆ ಸ್ನೇಹಿತರೆ. ಚಿನೋಕೋ ಎಂಬ ಮಾರುತ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ? ಅಮೇರಿಕಕ್ಕೆ ಸಂಬಂಧಪಟ್ಟಿದೆ ಅಥವಾ USAಗೆ ಸಂಬಂಧಪಟ್ಟಿದೆ. ಶಿರಾಕೋ ಎಂಬುದು ಆಫ್ರಿಕಾ ಖಂಡಕ್ಕೆ ಸಂಬಂಧಪಟ್ಟ ಒಂದು ಸ್ಥಳೀಯ ಮಾರುತವಾಗಿದೆ ಸ್ನೇಹಿತರೆ. ಬ್ರಿಕ್ ಫೀಲ್ಡರ್ ಎಂಬುದು ಆಸ್ಟ್ರೇಲಿಯಾಕ್ಕೆ ಸಂಬಂಧಪಟ್ಟ ಒಂದು ಸ್ಥಳೀಯ ಮಾರುತ. ಮಿಸ್ಟ್ರಲಾ ಎಂಬುದು ಯುರೋಪ್ಗೆ ಸಂಬಂಧಪಟ್ಟ ಒಂದು ಸ್ಥಳೀಯ ಮಾರುತವಾಗಿದೆ. ಈ ಭಾಳ ಇಂಪಾರ್ಟೆಂಟು. ಇದೇ ರೀತಿ ನಿಮಗೆ ನೇರ ಕ್ವಶನ್ ಹೇಳ್ತಾನೆ. ಚಿನೋಕೋ ಎಂಬುದು ಯಾವ ಸ್ಥಳೀಯ ಮಾರುತ, ಇದರಲ್ಲಿ ಯಾವ ಹೇಳಿಕೆ ತಪ್ಪು, ಇವೇ ನೀವು ಕ್ವಶನ್ಗಳು ರಿಪೀಟೆಡ್ ಆಗಿ ಚೆನ್ನಾಗಿ ಓದಬೇಕು. ಓಕೆನಾ. ನೆಕ್ಸ್ಟ್ ಕ್ವಶನು,
ಈ ಕೆಳಕಂಡಗಳಲ್ಲಿ ಯಾವುದು ಬಹುತೇಕವಾಗಿ ಗಮನಾರ್ಹವಲ್ಲದ ಸಮುದ್ರ ದಾಳ ನಿಕ್ಷೇಪಕವಾಗಿದೆ ಅಂದರೆ ರೇಡಿಯೋಲಾರಿಯನ್ ಕೆಸರು ಮಣ್ಣು ಸರಿಯಾಗಿದೆ ನೋಡಿ. ಈ ಕೆಳಗಿನಲ್ಲಿ ಯಾವುದು ಅಂತರಾಗ್ನಿ ಅಗ್ನಿಶಿಲೆಯಲ್ಲ ಅಂದರೆ ಬಸಾಲ್ಟ್ ಅಗ್ನಿಶಿಲೆ ಅಲ್ಲ ಆಗಿರುತ್ತೆ ನೋಡಿ ಸ್ನೇಹಿತರೆ. ಅಂತರಾಗ್ನಿ ಅಗ್ನಿಶಿಲೆಯಲ್ಲಪ್ಪ ಅಂದರೆ ಇಲ್ಲಿ ಇವೆಲ್ಲ 3 ಹೇಳಿಕೆಗಳಾಗಿರ್ತವ, ಆದರೆ ಬಸಾಲ್ಟ್ ಅಗ್ನಿಶಿಲೆ ಆಗಿರೋದಿಲ್ಲ. ಇಲ್ಲಿ ಹೊಂದಿಸಿ ಬರೀರಿ ಕೇಳಿದರೆ ನೋಡಿ, ಮರಳು ಶಿಲೆ ಇದು ಕ್ವಾರ್ಟ್ ಸೈಟ್ ಆಗಿದೆ. ಸುಣ್ಣದ ಕಲ್ಲು ಇದು ಅಮೃತ ಶಿಲೆ ಅಂತ ಹೇಳ್ಬೋದು. ಕಲ್ಲಿದ್ದಲು ಗ್ರಾಫಿಟು, ಕಲ್ಲಿದ್ದಲು ಏನು ಮಾಡ್ತಾ ಸ್ನೇಹಿತರೆ ಇದು ಗ್ರಾಫಿಟು. ಜೇಡಿ ಮಣ್ಣು ಸಿಸ್ಟ, ಇವು ಹೊಂದಿಸಿ ಬರೀರಿ. 2ನೇ ಹೇಳಿಕೆ ಸರಿಯಾಗಿರುತ್ತೆ ನೋಡಿ. ಈ ಕೆಳಗಿನ ಯಾವ ಬೆಟ್ಟ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳನ್ನು ಸಂಪರ್ಕದ ಕೊಂಡಿಯಾಗಿದೆ ಅಂದರೆ ಪೂರ್ವ ಬೆಟ್ಟ ಮತ್ತು ಪಶ್ಚಿಮ ಘಟ್ಟಗಳು ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿದರೆ PC-ಯಿಂದ KS IAS ಅವರಿಗೆ ಕೇಳಿದರೆ ಅಂದರೆ ನೀಲಗಿರಿ ಬೆಟ್ಟಗಳು ಅಂದರೆ ಯಾವ ಬೆಟ್ಟ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಿಗೆ ಸಂಪರ್ಕ ಕೊಂಡಿಯಾಗಿದೆ ನೀಲಗಿರಿ ಬೆಟ್ಟಗಳು ಸರಿಯಾಗಿದೆ ನೋಡಿ ಸ್ನೇಹಿತರೆ. ಚಾಮುಂಡಿ ಬೆಟ್ಟ ಕೊಟ್ಟುತ್ತೆ, ಅಣ್ಣಾಮಲೈ ಬೆಟ್ಟ ಕೊಡ್ತಿದೆ. ದಕ್ಷಿಣ ಭಾರತದಲ್ಲಿ ಅತಿ ಎತ್ತರದ ಅಣ್ಣಾಮಲೈ ಬೆಟ್ಟ ನೋಡಿದೆ. ಕರ್ನಾಟಕ ಪ್ರಸ್ಥಭೂಮಿಯ 2 ಪ್ರಾಕೃತಿಕ ವಿಭಾಗಗಳೆಂದರೆ ಮಲೆನಾಡು ಪ್ರದೇಶ ಮತ್ತು ಮೈದಾನ ಪ್ರದೇಶ ಎಂಬುದು ಸರಿಯಾಗಿದೆ ನೋಡಿ. ಅಂದರೆ ಕರ್ನಾಟಕ ಪ್ರಸ್ಥಭೂಮಿಯ 2 ಪ್ರಾಕೃತಿಕ ವಿಭಾಗಗಳೆಂದರೆ ಮಲೆನಾಡು ಪ್ರದೇಶ ಮತ್ತು ಮೈದಾನ ಪ್ರದೇಶ ಎಂಬುದು ಸರಿಯಾಗಿದೆ. ನದಿಗಳು ಮತ್ತು ಉಗಮ ನದಿಗಳ ಹೆಸರುಗಳೇನು ಅಂದರೆ ಸಿಂಗ್ ಕಂಬನ್ ಎಂಬಲ್ಲಿ ಯಾವ ನದಿ ಉಗಮವಾಗುತ್ತೆ ಅಂದರೆ ಸಿಂಧೂ ನದಿ ಎಂಬುದು ಉಗಮವಾಗುತ್ತೆ. ದೇವಪ್ರಾಯಾಗದಲ್ಲಿ ಗಂಗಾ ನದಿ ಉಗಮವಾಗುತ್ತೆ. ನಾಮ್ಚಾ ಬರ್ವಾ ಇದು ಯಾವ ನದಿ ಉಗಮವಾಗ್ತದಪ್ಪ ಅಂದರೆ ಇಲ್ಲಿ ಬ್ರಹ್ಮಪುತ್ರ. ಬರ್ವಾ ಅಂದರೆ ನಿಮ್ಗೆ ಗೊತ್ತಾಗ್ತದೆ ಬ್ರಹ್ಮಪುತ್ರ ನದಿ. ಮಹಾಬಲೇಶ್ವರದಲ್ಲಿ ಹುಟ್ಟುವ ನದಿ ಅದೇ ಕೃಷ್ಣಾ ನದಿ ಅಂತ ಹೇಳ್ತೀವಿ ಸ್ನೇಹಿತರೆ. ನಗರ ರಚನೆಯ ವಿಕೇಂದ್ರಿತ ವಲಯ ಮಾದರಿಯನ್ನು ಯಾರು ನೀಡಿದರೆ E.W. ಬರ್ಗೇಸ್ ಅವರು ನೀಡಿದ್ದಾರೆ ನೋಡಿ. ಇದು ಭಾಳ ಇಂಪಾರ್ಟೆಂಟು. ನಗರ ರಚನೆ ಮತ್ತು ವಿಕೇಂದ್ರೀಕೃತ ವಲಯ ಮಾದರಿಯನ್ನು ಯಾರು ನೀಡಿದ್ದಾರೆ ಅಂದರೆ E.W. ಬರ್ಗೇಸ್ ಅವರು ನೀಡಿದ್ದಾರೆ. ಪರಿಸರಣ ಮಳೆ ಮತ್ತು ಮಿಂಚು ಮತ್ತು ಗುಡುಗುಗಳು ಯಾವ ಮೋಡಗಳಿಂದ ಕಂಡುಬರುತ್ತವೆ ಅಂದರೆ ರಾಶಿ ವೃಷ್ಟಿ ಮೋಡಗಳಿಂದ ಪರಿಸರಣ ಮಳೆ ಮತ್ತು ಗುಡುಗು ಮಿಂಚು ಸಹ ಮೋಡಗಳಿಂದ ಕಂಡುಬರುತ್ತದೆ. ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ನಿಜವಾಗಿದೆ ನೋಡಿ. ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಅಂತ ಕೇಳಿದರೆ ಸ್ನೇಹಿತರೆ ಅದು ಆಸ್ಟ್ರೇಲಿಯಾದ ಈಶಾನ್ಯದಲ್ಲಿ ಕಂಡುಬರುತ್ತದೆ. ಇದು ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ಮತ್ತು ದೊಡ್ಡದಾದ ದಿಣ್ಣೆಯಾಗಿದೆ. ಇದು ಹವಳಗಳಿಂದ ನಿರ್ಮಿತವಾದ ಒಂದು ರಿಪ್ ಅಂತ ಹೇಳುವುದು ಅಂದರೆ ಗ್ರೇಟ್ ಬ್ಯಾರಿಯರ್ ರೀಫ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆನಾ. ಇಲ್ಲಿ ಹೇಳಿಕೆ 1, 2, 4 ಸರಿಯಾಗಿವೆ. 3ನೇ ಹೇಳಿಕೆ ತಪ್ಪಾಗಿದೆ ನೋಡಿ. ನೆಕ್ಸ್ಟ್ ಕ್ವೆಶನು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಎಂದು ಹೊಸದಾಗಿ ಹೆಸರಿಸಲಾದ ಅಂಡಮಾನ್ ದ್ವೀಪದ ಒಂದು ದ್ವೀಪವನ್ನು ಹಿಂದೆ ಇನ್ನೊಂದು ಕರೆಯಲಾಗ್ತದೆ ಅಂದರೆ ರಾಸ್ ದ್ವೀಪ ಎಂದು ಕರೆಯಲಾಗಿತ್ತು ನೋಡಿ ಸ್ನೇಹಿತರೆ. ಇದು ಸಹ ಇಂಪಾರ್ಟೆಂಟು ಆಗಿರುತ್ತದೆ. ಇಲ್ಲೆಲ್ಲ ನೋಡೋದು ಈ ಮೂಲಕ ಕೈಗಾರಿಕಾ ಉತ್ಪನ್ನ ಮತ್ತು ಸೂಚ್ಯಂಕ IIPಯನ್ನು ಸಂಗ್ರಹಿಸಲಾಯಿತು ಮತ್ತು ಮುದ್ರಿಸಲಾಯಿತು. ಅಂದರೆ ಕೇಂದ್ರೀಯ ಅಂಕಿಯ ಸಂಖ್ಯೆ ಕಚೇರಿ ಮೇ 2, 1951ರಲ್ಲಿ ಸ್ಥಾಪನೆಯಾದ ಒಂದು ಇದಾಗಿರುತ್ತೆ ನೋಡಿ ಸ್ನೇಹಿತರೆ. CSO ಸ್ಥಾಪನೆಯಾಗಿದ್ದು ಕಮೆಂಟ್ ಮಾಡಿ ಒಂದು ವೇಳೆ ನಮಗೆ ಕರ್ನಾಟಕ ಮಟ್ಟದ ಒಂದು ವೇಳೆ ನೀವು ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೈಸರ್ಗಿಕ ಕೃಷಿ ಶೂನ್ಯ ಆಯವ್ಯಯ ಮುಖ್ಯ ಉದ್ದೇಶ ಅಂದರೆ ರಾಸಾಯನಿಕ ಕೀಟಗಳನ್ನು ನಿರ್ಮೂಲನೆ ಮಾಡುವುದು ಮತ್ತು ಉತ್ತಮ ಫಸಲಿನ ಕಾರ್ಯಗಳನ್ನು ಪ್ರೋತ್ಸಾಹಿಸುವುದೇ ಈ ನೈಸರ್ಗಿಕ ಕೃಷಿ ವಲಯದ ಶೂನ್ಯ ವಲಯದ ಮುಖ್ಯ ಉದ್ದೇಶವಾಗಿರುತ್ತೆ ನೋಡಿ ಸ್ನೇಹಿತರೆ. ಭಾರತದಲ್ಲಿ ಚಿನ್ನದ ಮೇಲೆ ವಿಧಿಸಲಾಗುವ GST ದರ ಎಷ್ಟಾಗಿರುತ್ತೆ ಅಂದರೆ ತೆರಿಗೆ ಅಂದರೆ GST ತೆರಿಗೆ ದರ ಎಷ್ಟಾಗಿರುತ್ತೆ ಅಂದರೆ 0%, 3%, 5%, 12% ಇದ್ದಾವೆ. ಅಂದರೆ ಭಾರತದಲ್ಲಿ ಚಿನ್ನದ ಮೇಲೆ ಅಂದರೆ ಗೋಲ್ಡ್ ಮೇಲೆ ವಿಧಿಸುವ GST ದರ ಏನಪ್ಪ ಅಂದರೆ 3% ಆಗಿರುತ್ತೆ ನೋಡಿ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರ್ತದೆ GST ಯಾವಾಗ ಬಂತು. GST ಬಂದಿದ್ದು 2017 ಜುಲೈ 1ರಂದು. ನಮ್ಮ ಭಾರತ ದೇಶವು GST ಅಳವಡಿಸಿಕೊಂಡಿದ್ದು ಕೆನಡಾ ದೇಶದಿಂದ. ಇಡೀ ಪ್ರಪಂಚದಲ್ಲಿ ಮೊದಲು ಅಳವಡಿಸಿಕೊಂಡ GST ದೇಶ ಅಂದರೆ ಫ್ರಾನ್ಸ್ ದೇಶ ಆಗಿರುತ್ತೆ ಸ್ನೇಹಿತರೆ. ನಾವು ಅಳವಡಿಸಿಕೊಂಡದ್ದು ಕೆನಡಾ ದೇಶದಿಂದ. GST ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ ಅಂತ ಕೇಳ್ತಾರೆ ನಿಮಗೆ ನೇರ ಕ್ವಶನ್ ಹತ್ರ. ಇದು ಸಹ ಅಂದರೆ ನಮ್ಮ ಕೇಂದ್ರ ಸರ್ಕಾರದ ಹಣಕಾಸು ಮಂತ್ರಿ ಯಾರಾಗಿರ್ತಾರಲ್ಲ ಅವರು GST ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ ಸ್ನೇಹಿತರೆ. ಇದರ ಸದಸ್ಯರು ಯಾರು ಇರ್ತಾರಪ್ಪ ಅಂದರೆ ಎಲ್ಲ ಮುಖ್ಯಮಂತ್ರಿಗಳಂದರೆ ಅಲ್ಲಿನ ರಾಜ್ಯ ಸರ್ಕಾರದ ಹಣಕಾಸು ಮಂತ್ರಿಗಳು ಅಂದರೆ ಆಲ್ಮೋಸ್ಟು ಮುಖ್ಯಮಂತ್ರಿ ಅಂದರೆ ಅವ್ರ ಹತ್ರನೇ ಹಣಕಾಸು ಸಚಿವ ಅಂದರೆ ಹಣಕಾಸು ಮಂತ್ರಿ ಅವರೇ ಆಗಿರ್ತಾರೆ. ಅದಕ್ಕಾಗಿ ಆ ಹಣಕಾಸು ಮಂತ್ರಿಗಳು ಅಂದರೆ ಆಯಾ ರಾಜ್ಯದ ಹಣಕಾಸು ಮಂತ್ರಿಗಳು ಅದರ ಸದಸ್ಯರಾಗಿರ್ತಾರೆ ಸ್ನೇಹಿತರೆ.
ಅಂದರೆ GST ಮಂಡಳಿ ಅಧ್ಯಕ್ಷ ಅಂದರೆ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಎಲ್ಲ ರಾಜ್ಯಗಳ ಹಣಕಾಸು ಮಂತ್ರಿಗಳು ಅದರ ಸದಸ್ಯರಾಗಿರ್ತಾರೆ. ಇದು ನೀವು ನೆನಪಿಟ್ಟುಕೊಳ್ಳಬೇಕು. ಆರ್ಥಿಕ ಹೊಣೆಗಾರಿಕೆ ಆಯವ್ಯಯ ನಿರ್ವಹಣೆ ಅಧಿನಿಯಮ 2003 ಗುರುತಿಸಿ ಆದಾಯ ಕೊರತೆ ತೆಗೆದುಹಾಕುವುದು ಮತ್ತು ನೀತಿಯ ಕೊರತೆಯನ್ನು ತಗ್ಗಿಸುವುದೇ ಆರ್ಥಿಕ ಹೊಣೆಗಾರಿಕೆಯ FRBM ಕರಿತು ನೋಡಿ. FRBM ಫುಲ್ ಫಾರ್ಮ್ ನೀವು ನನಗೆ ಕಮೆಂಟ್ ಮಾಡಿ. ಯಾವ ರಾಷ್ಟ್ರವು ವರ್ಲ್ಡ್ ಪ್ರೆಸ್ ಫ್ರೀಡಮ್ ದರ್ಜೆ ಅಡಿಯಲ್ಲಿ ಮೊದಲನೇ ಅಂದರೆ ನಾರ್ವೆ ನೋಡಿ ಸ್ನೇಹಿತರೆ. ಇತ್ತೀಚೆಗೆ ನೋಡ್ಬೋದು ನಾವು ನಾರ್ವೆ ಒಂದು ಏನಪ್ಪ ಅಂದರೆ ಪತ್ರಿಕೆಯಲ್ಲಿ ಫ್ರೀಡಮ್ವಾಗಿ ಕೆಲಸ ಮಾಡೋದಂದರೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ದರ್ಜೆಯ ಮೊದಲ ದರ್ಜೆ ಅಂದರೆ ನಾರ್ವೆ ಆಗಿದೆ. ಸಮಾಜ ಸರಕುಳ ಗುಣ ವೈಶಿಷ್ಟ್ಯತೆಗಳು ಯಾವುದಪ್ಪ ಅಂದರೆ ಪ್ರಕೃತಿಲಿ ಪ್ರತಿಸ್ಪರ್ಧೆ ಇಲ್ಲದಿರುವುದು ಮತ್ತು ಕಾರ್ಯಸಾಧ್ಯವಿಲ್ಲದ ಬಹಿಷ್ಕಾರ 3 ಮತ್ತು 4 ಸರಿಯಾಗಿದೆ ನೋಡಿ. ಸಹಕಾರ ಸಂಘಗಳ ಕಾಯ್ದೆ 1904 ಅಡಿಯಲ್ಲಿ ನೋಂದಾಯಿಸಲಾದ ಮೊದಲ ಸಹಕಾರ ಸಂಘ ಯಾವುದು ಮತ್ತು ಅದನ್ನು ಯಾವ ವರ್ಷದಲ್ಲಿ ನೋಂದಾಯಿಸಲಾಯಿತು ಅಂದರೆ ಕೃಷಿ ಸಹಕಾರಿ ಸಂಘ 1905 ಅಂತ ಹೇಳ್ಬೋದು ಸ್ನೇಹಿತರೆ. ಈ ಸಹಕಾರಿ ಸಂಘ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕುರಿತು ನಿಮಗೆ 10ರಿಂದ 15 ಕ್ವಶನ್ಗಳು ಸಹ ಕೇಳ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಸಹಕಾರಿ ಸಂಘ ಮತ್ತು ಪಂಚಾಯತ್ ರಾಜ್ ನೀವು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಟಾಪಿಕ್ ಅಂತ ಹೇಳ್ಬೋದು. ಕೃಷಿ ಸಹಕಾರ ಸಂಘ 1905, ಗ್ರ್ಯಾಂಟ್ ರೋಡ್ ಸೊಸೈಟಿ 1914, ಮದ್ರಾಸ್ ಸಹಕಾರಿ ಯೋಜನೆ 1914. ಇದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ನೇರ ಕೇಳ್ತಾರೆ ಮದ್ರಾಸ್ ಸಹಕಾರಿ ಯೂನಿಯನ್ ಯಾವಾಗ ಸ್ಥಾಪನೆ ಮಾಡಿತ್ತಪ್ಪ ಅಂದರೆ 1914 ಸರಿಯಾಗಿದೆ ನೋಡಿ. 2000ರಲ್ಲಿ ಬೇಡ ಸ್ನೇಹಿತರೆ, ಇದು ಯಾವಾಗಿನ ಒಂದು ಪ್ರಚಲಿತ ಘಟನೆ ಆಗಿರ್ತದೆ. ಅದಕ್ಕಾಗಿ ನಾನು ನೇರವಾಗಿ ಮತ್ತೊಂದು ಕ್ವಶನ್ ಹೋಗ್ತೀನಿ. ಮಾಂಟ್ರಿಯಲ್ ಪ್ರೋಟೋಕಾಲ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದಂದರೆ ಇದು ಓಜೋನನ್ನು ಕ್ಷೀಣಿಸುವ ಒಂದು ಕಾರ್ಯಕ್ರಮ ಅಂದರೆ ಓಜೋನ್ನ ಪದರ ಕ್ಷೀಣಿಸುವಿಕೆಗಾಗಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಎಂಬುದು ಸ್ಥಾಪನೆ ಮಾಡುತ್ತದೆ. ಸೆಪ್ಟೆಂಬರ್ 16ರಂದು ಪ್ರತಿ ವರ್ಷ ಓಜೋನ್ ದಿನವಾಗಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಈ ಅಂದರೆ ಸೆಪ್ಟೆಂಬರ್ 16ರಂದು ಆಚರಣೆ ಮಾಡ್ತೀವಿ. 2025 ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೋದ ವರ್ಷ ಅಂದರೆ ಇದರ ಘೋಷವಾಕ್ಯ ಏನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ. ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ? ಮಿನಿಯಾಟಾ ಎಸೋಟ್ ಅಂತ, ಇಟಾಯಿ ಅಂದರೆ CD ಅಂತ, ಸಿಲಿಕೋಸಿಸ್ ಅಂದರೆ HG ಅಂತ, APCM ಅಂದರೆ ಸಿಗರೇಟ್ ಹೊಗೆ ಅಂತ. ಇಲ್ಲಿ 2 ಹೇಳಿಕೆ ಸರಿ ಇದೆ ಸ್ನೇಹಿತರೆ. 1 ಮತ್ತು 4ನೇ ಹೇಳಿಕೆ ಸರಿ ಇದೆ. ಸಾರಿ ಒಂದಲ್ಲ 2ನೇ ಮತ್ತು 4ನೇ ಹೇಳಿಕೆ ಸರಿ ಇದೆ. ಇಟಾಯ ಇದು CD ಆಗಿರುತ್ತೆ. MPCM ಅಂದರೆ ಸಿಗರೇಟ್ ಹೊಗೆ, ಇದು ಸಹ ಸರಿಯಾಗಿರುತ್ತದೆ. ಇಲ್ಲಿ ಸರಿಯಾದ ತಪ್ಪದಂದರೆ ಸಿಲೋಕೋಸಿಸು CO2 ಆಗಿರಬೇಕು. ಅಂದರೆ ಮಿನಿಮಾಟ ಅಂದರೆ HG ಆಗಿರಬೇಕು. ಅದಕ್ಕಾಗಿ ಈ ಹೇಳಿಕೆ ತಪ್ಪಾಗಿದೆ ಸ್ನೇಹಿತರೆ. 1 ಮತ್ತು 3ನೇ ಹೇಳಿಕೆಗಳು ತಪ್ಪಾಗಿವೆ. ಭಾರತದಲ್ಲಿ EIA ನಿಗದಿಸುತ್ತಿರುವವರು ಯಾರು ಅಂದರೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು EIA ಯನ್ನು ನಿರ್ವಹಿಸುತ್ತಿರುವವರು ಯಾರಪ್ಪ ಅಂದರೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಆಗಿರುತ್ತದೆ. ಆಹಾರ ಸರಪಳಿಯ ವಿವಿಧ ಹಂತಗಳಲ್ಲಿ ಶಕ್ತಿ ಹರಿವಿನ ನಿಷ್ಪತ್ತಿಗೆ ಈ ಹೆಸರಿನೆಂದರೆ ಪರಿಸರಾತ್ಮಕ ದಕ್ಷತೆ ಎಂದು ಸಹ ಕರಿತೀವಿ ಸ್ನೇಹಿತರೆ. ಈ ಕೆಳಗಿನ ಘನತ್ಯಾಜ್ಯ ನಿರ್ಮೂಲನೆ ವಿಧಾನ ಹಾಗೂ ಪಟ್ಟಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಸ್ನೇಹಿತರೆ, ಇನ್ಸಿನರೇಷನ್ ಅಂದರೆ ಬೇರ್ಪಡಿಕೆ, ಪುಡಿ ಮಾಡುವುದು, ತಿರುಗಿಸುವುದು ಒಳಗೊಂಡಿದೆ ಎಂದರ್ಥ. ಇದು 1ನೇ ಹೇಳಿಕೆ 1ನೇಗೆ ಸರಿಯಾಗಿದೆ. ನೈರ್ಮಲ್ಯ ಲ್ಯಾಂಡ್ಫಿಲ್ ಅಂದರೆ ಇದು ಸಹ ವಿಶೇಷ ಅಂದರೆ ಇದು ಯಾವುದಕ್ಕಂದರೆ ಇದು 4ನೇಗೆ ಇಲಿ ಮತ್ತು ಕೀಟಗಳ ಸಂತಾನ ಅಭಿವೃದ್ಧಿಗಾಗಿ ನೈರ್ಮಲ್ಯ ಲ್ಯಾಂಡ್ಫಿಲ್ ಎಂಬುದು ಸರಿಯಾಗಿದೆ ನೋಡಿ ಸ್ನೇಹಿತರೆ. ಕಾಂಪೋಸ್ಟಿಂಗ್ ಅಂದರೆ ವಿಶೇಷ ತ್ಯಾಜ್ಯಗಳ ಸೀಮಿತ ಹಾಗೂ ಐಕ್ಯದ ವಸ್ತುಗಳಿಗೆ ಕಾಂಪೋಸ್ಟಿಂಗ್ ಎಂದು ಕರಿತೀವಿ. ಬೇರ್ಪಡಿಸುವಿಕೆ ವಿಧಾನ ಅಂದರೆ ಅಧಿಕ ಕಾರ್ಯಾತ್ಮಕ ಹಾಗೂ ನಿರ್ವಹಣೆಯ ವೆಚ್ಚವನ್ನು ಬೇರ್ಪಡಿಸುವ ವಿಧಾನ ಎಂದು ಸಹ ನಾವು ಕರೀತೀವಿ ಸ್ನೇಹಿತರೆ. ಪರಿಸರದ ಮೇಲೆ ಭಾಳಷ್ಟು ಕ್ವಶನ್ಗಳನ್ನ ಡಿಫಿಕಲ್ಟ್ ಆಗಿರ್ತವೆ ಸ್ನೇಹಿತರೆ. ಇಂಥ ಕ್ವಶನ್ಗಳು ಬರ್ತಿರ್ತವೆ. ಅದಕ್ಕಾಗಿ ನೀವು ಪರಿಸರಕ್ಕಾಗಿ ಒಂದು ಒಳ್ಳೆಯ ಪುಸ್ತಕವನ್ನು ನೀವು ಆಯ್ಕೆ ಮಾಡಿಕೊಳ್ಳಿ. ನೆಕ್ಸ್ಟ್ ಕ್ವಶನು, ಘನತ್ಯಾಜ್ಯ ನಿರ್ವಹಣೆಯಲ್ಲಿ ತ್ಯಾಜ್ಯಗಳ ಬಳಕೆಯನ್ನು ಹೇಗೆ ಕರೆಯುತ್ತೇವೆ ಅಥವಾ ಮಾಡಲಾಗುತ್ತದೆ? ರಿವರ್ಸ್ ರಿಕ್ಲೇಮೇಷನ್ ಮತ್ತು ರೀಸೈಕ್ಲಿಂಗ್ ಅಂದರೆ R ಬರ್ತದೆ ಸ್ನೇಹಿತರೆ. R ಅಂದರೆ ರಿವರ್ಸ್ ರಿಕ್ಲೇಮೇಷನ್ ಮತ್ತು ರೀಸೈಕ್ಲಿಂಗ್ ಅಂದು ನಾವು ರಿವರ್ಸ್ ರಿಕ್ಲೇಮೇಷನ್ ರೀಸೈಕ್ಲಿಂಗ್ ಅಂದು R ಅಂತ ಕರಿತೀವಿ. ಇದು ಭಾಳ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ. ಅದಕ್ಕಾಗಿ 2ನೇ ಹೇಳಿಕೆ ಸರಿಯಾಗಿದೆ. ಹಸಿರು ವ್ಯವಹಾರ ಎನ್ನುವುದು ಈ ಕೆಳಗಿನ ಅಂಶವನ್ನು ಪರಿಗಣಿಸಿ ದೇಶದ ರಾಷ್ಟ್ರೀಯ ಆದಾಯವನ್ನು ಅಳೆಯುವುದು. ಮಾಲಿನ್ಯ ಮತ್ತು ಪರಿಸರ ನಾಶ ಆಗಿರುತ್ತೆ ನೋಡಿ. ನೆಕ್ಸ್ಟ್ ಕ್ವಶನ್ನು, ಈ ಕೆಳಗಿನ ಅಂಶಗಳನ್ನು ಗಮನಿಸಿ. ಅವಘಡ ನಿರ್ವಹಣಾ ನಿಯಮಗಳ ಸಂಸತ್ತಿನಲ್ಲಿ 2005ರಲ್ಲಿ ಅಂಗೀಕರಿಸಲಾಯಿತು. ಅಂದರೆ ಅವಘಡಗಳ ನಿರ್ವಹಣಾ ನಿಯಮ ಸಂಸತ್ತಿನಲ್ಲಿ ಅಂಗೀಕರಿಸಲಾಯಿತು.
ಎರಡನೇ ಹೇಳಿಕೆ, ದೇಶದ NDMA ನಾಯಕತ್ವವನ್ನು ಗೃಹ ಸಚಿವರು ನಿರ್ವಹಿಸುತ್ತಾರೆ. ಮೂರನೇ ಹೇಳಿಕೆ, ಉಪಾಧ್ಯಕ್ಷರು ಸೇರಿ NDMAಯ ಸದಸ್ಯರ ಸಂಖ್ಯೆ 9 ಮೀರುವುದಿಲ್ಲ. NDMA ಸದಸ್ಯರ ಅವಧಿ 5 ವರ್ಷಗಳು. ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ NDRFನ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಕ್ಷಾಮ ಪ್ರಶಸ್ತಿ ಬಿಟ್ಟು ಉಳಿದೆಲ್ಲ ನೈಸರ್ಗಿಕ ಅವಧಿಗಳ ಸಂಬಂಧಿಸಿದ ಚಟುವಟಿಕೆಗಳನ್ನು ಕೇಂದ್ರದಲ್ಲಿ ನಿರ್ವಹಿಸುವುದು ರಕ್ಷಣಾ ಸಚಿವಾಲಯ. ಪ್ರೀತಿಯ ಸ್ನೇಹಿತರೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಇಲ್ಲಿ ಎರಡನೇ ಹೇಳಿಕೆ ಸರಿಯಾಗಿದೆ ನೋಡಿ. ಅಂದರೆ ಒಂದನೇದು ಅವಘಡಗಳ ನಿರ್ವಹಣಾ, ಅಂದರೆ ಆಪತ್ತು ಕಾಲದಲ್ಲಿ ಅಂತ ಹೇಳ್ತೀವಿ ಸ್ನೇಹಿತರೆ. ಯಾವುದೇ ಮಳೆ ಬಂದಾಗ ಆಗಿರ್ಬೋದು, ಏನೋ ಒಂದು ಘಟನೆಗಳು ಸಂಭವಿಸಿದಾಗ ಅವುಗಳ ನಿರ್ವಹಣೆ ಅಂಗೀಕಾರದ ನಿಯಮ ಯಾವುದಪ್ಪ ಅಂದರೆ 2005. ಇದು ಸರಿಯಾಗಿದೆ. ಮೂರನೇ ಹೇಳಿಕೆ ಅಂದರೆ NDMA ಸದಸ್ಯರ ಅವಧಿ ಮೂರನೇ ಹೇಳಿಕೆ ಅಂದರೆ ಉಪಾಧ್ಯಕ್ಷ ಸೇರಿ NDMA ಸದಸ್ಯರ ಸಂಖ್ಯೆ 9 ಆಗಿರುತ್ತೆ ನೋಡಿ. ಇದು ಸಹ ನೆನಪಿಡಿ. ಅಂದರೆ ಇದು NDMAನ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದರೆ ನವದೆಹಲಿಯಲ್ಲಿ ಕಂಡು ಬರುತ್ತದೆ. ಓಕೆನಾ. ಮತ್ತು ಅದೇ ರೀತಿ ಮೂರನೇದು ಅಂದರೆ NDMನ ನಾಯಕತ್ವವನ್ನು ಗೃಹ ಸಚಿವರು ವಹಿಸಲ್ಲ ಸ್ನೇಹಿತರೆ. ಇಲ್ಲಿ ಎರಡನೇ ಹೇಳಿಕೆ ಆಗ್ತಪ್ಪ ಅಂದರೆ NDMನ ಸದಸ್ಯ ಅಂದರೆ ನಾಯಕತ್ವ ಯಾರು ಇರ್ತಾರಪ್ಪ ಅಂದರೆ ಭಾರತ ದೇಶದ ಪ್ರಧಾನಮಂತ್ರಿಗಳು NDMದ ಅಧ್ಯಕ್ಷರಾಗಿರುತ್ತಾರೆ ಅಥವಾ ಅವರ ನೇತೃತ್ವದಲ್ಲಿ ಇದು ರಚನೆ ಆಗಿರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು NDMA ಸದಸ್ಯರು ಹೇಳಿದ್ರೆ 9 ಜನ ಸದಸ್ಯರಿರ್ತಾರೆ. ಅದೇ ರೀತಿ NDMA ಸದಸ್ಯರ ಅವಧಿ ಅಂದರೆ NDMA ಸದಸ್ಯರ ಅವಧಿ ಎಷ್ಟಿರ್ತದೆ 5 ವರ್ಷಗಳಾಗಿರ್ತದೆ. ಜನವರಿ 1, 1996 ಇದು ಆಗಿರುತ್ತೆ ನೋಡಿ. ಅವಾಗ ಕಾರ್ಯಕ್ರಮ ಬಂದಿರ್ತದೆ. 5 ಸದಸ್ಯರಾಗಿರ್ತಾರೆ. ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ NDRF ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ಸಹ ಹೇಳಿಕೆ ಸರಿಯಾಗಿದೆ. ಮತ್ತು ಅದೇ ರೀತಿ ಕ್ಷಾಮ ಪ್ರಶಸ್ತಿ ಬಿಟ್ಟು ಉಳಿದೆಲ್ಲ ನೈಸರ್ಗಿಕ ಅವಧಿಗಳ ಸಂಬಂಧಿಸಿದ ಚಟುವಟಿಕೆಗಳು ಕೇಂದ್ರದಲ್ಲಿ ನಿರ್ವಹಿಸುವ ರಕ್ಷಣಾ ಸಚಿವಾಲಯ. ಕ್ಷಾಮ ಆಗಿರ್ಬೋದು, ಯಾವುದಾದ್ರು ರಕ್ಷಣಾ ಸಚಿವ ಸ್ನೇಹಿತರೆ, ಯಾವುದು ಉಳಿದ ಅಂತಲ್ಲ. ಅದಕ್ಕಾಗಿ ಅದು ಹೇಳಿಕೆ ತಪ್ಪಾಗಿದೆ ನೋಡಿ. ಇಲ್ಲಿ ಹೇಳಿಕೆ 1, 3, 4, 5 ಸರಿಯಾಗಿರುತ್ತೆ ನೋಡಿ. 1857ರ ದಂಗೆಗೆ ಸಂಬಂಧಿಸಿದಂತೆ ಕೆಳಗಿನ ಪಟ್ಟಿಗಳನ್ನು ಹೊಂದಿಸಿ ಬರೆಯಿರಿ. ಜೇಮ್ಸ್ ಔಟ್ರಮ್ ಇದು ಯಾರಂದರೆ ಇಲ್ಲಿ ಇಂಗ್ಲೀಷ್ ಜನರುಗಳು ಇರ್ತಾರೆ ಮತ್ತು ಅಧಿಕಾರ ಪ್ರದೇಶ ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಯಾವ ರೀತಿ ಕ್ವಶನ್ ಚೇಂಜ್ ಮಾಡ್ತಾರೆ ನೋಡಿ ಸ್ನೇಹಿತರೆ, ನಮ್ಗೆ ಗೊತ್ತೇ ಆಗಲ್ಲ. ಅಲ್ಲಿ ನಾಯಕತ್ವ ಅಂದರೆ ಝಾನ್ಸಿ ರಕ್ಷಣಾ ಎಲ್ಲಿ ವಹಿಸಿದರು, ಅದೇ ರೀತಿ ಬೌದ್ಧಶಾ ಎಲ್ಲಿ, ತತ್ತೆ ಟೋಪಿ ಎಲ್ಲಿ, ಈ ರೀತಿ ಕ್ವಶನ್ ಕೇಳ್ತಾರೆ. ಆದರೆ ಇಲ್ಲಿ ಏನು ಕೇಳ್ತಾರೆ, ಇಂಗ್ಲೀಷ್ ಜನರಲ್ ಅವರು ಯಾವ ಪ್ರಾಂತ್ಯದಲ್ಲಿ ನಾಯಕತ್ವ ವಹಿಸಿದರು. ಜೇಮ್ಸ್ ಔಟ್ರಮ್ ಎಂಬುವರು ಲಕ್ನೋದಲ್ಲಿ ವಹಿಸಿಕೊಂಡಿರ್ತಾರೆ ಸ್ನೇಹಿತರೆ. ಅದೇ ರೀತಿ ಜಾನ್ ನಿಕೋಲ್ಸನ್ ಎಂಬುವರು ನವದೆಹಲಿಯಲ್ಲಿ ಇವರು ನಾಯಕತ್ವವನ್ನು ವಹಿಸುತ್ತಾರೆ. ಜಾನ್ ನಿಕೋಲ್ಸನ್ ಭಾಳ ಇಂಪಾರ್ಟೆಂಟು, ನವದೆಹಲಿ. ಕಾಲಿನ್ ಕ್ಯಾಪೆಬಲ್ ಇವರು ಎಲ್ಲಪ್ಪ ಅಂದರೆ ಬರೇಲಿಯಲ್ಲಿ ವಹಿಸ್ತಾರೆ ನೋಡ್ರಿ. ಹ್ಯೂ ರೋಸ್ ಅಂದರೆ ಝಾನ್ಸಿ, ರೋಸ್ ಅಂದರೆ ಬಿಡಿ, ರೋಸ್ ಅಂದರೆ ಝಾನ್ಸಿ ಅಂತ ಬಿಡಿ, ಝಾನ್ಸಿ ಹ್ಯೂ ರೋಸ್ ಅಂದರೆ ಝಾನ್ಸಿ ಅಥವಾ ರೋಸ್ ಅಂತ ಬಿಡಿ. ನಿಮ್ಗೆ ಯಾವ ರೀತಿ ವಿಚಾರ ಮಾಡಕತ್ತ ನಿಮಗೇನಲ್ಲಿ ಬರೆಯೋದಿರೋದಲ್ಲ. ಅದಕ್ಕಾಗಿ ನೀವು ಯಾವ ರೀತಿ ಅಪ್ಪ ಅಂದರೆ ನಿಮಗೆ ಯಾವ ರೀತಿ ನೆನಪಿಡ್ಬೇಕಂದ್ರೆ ನೀವು ಒಂದು ಕಲ್ಪನೆಯಾಗಿ ನೆನಪಿಡಬೇಕು ಅಷ್ಟೇ. ಇಲ್ಲಿ ಹೇಳಿಕೆ ಯಾವ ಸರಿ ಇರುತ್ತಪ್ಪ ಅಂದರೆ ಎರಡನೇ ಹೇಳಿಕೆ ಸರಿಯಾಗಿದೆ ನೋಡಿ ಸರ್. ಓಕೆ. ನೆಕ್ಸ್ಟು, ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗ ಬನ್ನಿ, ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ, ಕನ್ನಡದ ಗುಡಿಕಾಯೇ ನುಡಿಕಾಯೇ, ಕಾಯಲಾರೇನೆ ಸಾಹೇ, ಓ ಬನ್ನಿ ಎಂದು ಕರ್ನಾಟಕದ ಏಕೀಕರಣದ ಬಗ್ಗೆ ವರ್ಣನೆ ಮಾಡಿರುವ ನೊಂದು ನುಡಿದ ಕವಿ ಯಾರಪ್ಪ ಅಂದರೆ ಕಿನ್ನರ ಕೈಯವರು ಏನು ಮಾಡ್ತಾರಪ್ಪ ಅಂದರೆ ಈ ರೀತಿ ಹೇಳಿಕೆ ಕೊಟ್ಟಿರ್ತಾರೆ ಸ್ನೇಹಿತರೆ. ಇದು ಭಾಳ ಇಂಪಾರ್ಟೆಂಟು. ಕಿನ್ನರ ಕೈಯವರು ಏನು ಮಾಡ್ತಾರಪ್ಪ ಅಂದರೆ ಈ ರೀತಿ ಹೇಳಿಕೆ ಕೊಟ್ಟಿರ್ತಾರೆ ನೋಡಿ. ಭಾಳ ಇಂಪಾರ್ಟೆಂಟ್ ಆದ ಒಂದು ಕ್ವಶನ್ ಅಂತ ಹೇಳ್ಬೋದು. ಈ ಕೆಳಗಿನ ಪ್ರತಿಪಾದನೆ A ಮತ್ತು Rಗೆ ಕಾರಣವಾಗಿದೆ ಅಂದರೆ 20ನೇ ಶತಮಾನದ ಆರಂಭದ ಮೈಸೂರು ಸಂಸ್ಥಾನದಲ್ಲಿ ಹಿಂದುಳಿದ ವರ್ಗಗಳ ಚಳವಳಿ ಆರಂಭಗೊಂಡಿತ್ತು. ಪಾಶ್ಚಿಮಾತ್ಯ ಸಂಸ್ಕೃತಿ ಮತ್ತು ಇಂಗ್ಲಿಷ್ ಶಿಕ್ಷಣದ ಪ್ರಭಾವ ಹಿಂದುಳಿದ ವರ್ಗಗಳ ಚಳವಳಿಗೆ ಸಹಕಾರಿಯಾಯಿತು. ಇಲ್ಲಿ ನೇರವಾದ ಆನ್ಸರ್ ಯಾವುದಪ್ಪ ಅಂದರೆ A ಮತ್ತು 2 ಸರಿಯಾಗಿದೆ ಸ್ನೇಹಿತರೆ. Rಗೆ A ಸರಿಯಾದ ವಿವರಣೆ ಆಗಿದೆ ನೋಡಿ. ನೆಕ್ಸ್ಟ್ ಕ್ವಶನು, ಹಿಂದೂ ಸ್ವರಾಜ್ ಇದನ್ನು ಸ್ಥಾಪನೆ ಮಾಡಿದಾರಪ್ಪ ಅಂದರೆ ಹಿಂದೂ ಸ್ವರಾಜ್ ಅಂದರೆ ಮೇಲೆಲ್ಲ ಗೊತ್ತಿರುತ್ತೆ, ಮಹಾತ್ಮ ಗಾಂಧೀಜಿಯವರಿಗೆ ಸಂಬಂಧಪಟ್ಟಾಗಿದೆ. ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ R.C. ದತ್ ಅವರಿಗೆ ಸಂಬಂಧಪಟ್ಟದಾಗಿದೆ. ಅದೇ ರೀತಿ ಪೊಲಿಟಿಕಲ್ ಎಕನಾಮಿ ಆಫ್ ಇನ್ ಡೈರೆಕ್ಟ್ ರೂಲ್ ಇನ್ ಮೈಸೂರು ಇದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಹೇಳ್ಬೋದು. ಇದು ಯಾರಪ್ಪ ಅಂದರೆ ಜಾನ್ ಹೆಟ್ನಿ ಅವರ ಒಂದಿಗೆ ಸಂಬಂಧಪಟ್ಟಿದ ಆಗಿದೆ ನೋಡಿ. ಜಾನ್ ಹೆಟ್ನಿ. ಪ್ಲ್ಯಾನೆಡ್ ಎಕನಮಿ ಇದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರ್ತದೆ. ಯಾರಪ್ಪ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೆ ಪ್ಲ್ಯಾನೆಡ್ ಎಕನಮಿ ಅಂದರೆ ಯೋಚಿಸುವ ಆರ್ಥಿಕತೆ ಅಂತ ಹೇಳ್ತೀವಿ. ಪ್ಲ್ಯಾನ್ ಎಕನಮಿ ಫಾರ್ ಇಂಡಿಯಾ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯರಿಗೆ ಸಂಬಂಧಪಟ್ಟ ಒಂದು ಕೃತಿಯಾಗಿರುತ್ತೆ ಸ್ನೇಹಿತರೆ. ವೆಟ್ಲಿ ಆಯೋಗವು ಇದಕ್ಕೆ ಸಂಬಂಧಿಸಿದೆ ಅಂದರೆ ಆಡಳಿತಕ್ಕೆ ಸಂಬಂಧಪಟ್ಟ ವೆಟ್ಲಿ ಆಯೋಗ ಅಂತ ಹೇಳ್ಬೋದು. ಲಾರ್ಡ್ ರಿಪ್ಪನ್ ಅವರ ಆಡಳಿತದಲ್ಲಿ ಕೇಂದ್ರ ಪ್ರಾಂತೀಯ ಹಾಗೂ
ಸಮೂಹ ಆದಾಯಗಳ ಈ ಕೆಳಗಿನ ಹೇಳಿಕೆಯಲ್ಲಿ ಆದಾಯ ಮೂಲವೆಂದರೆ ಅಂಚೆ ಮತ್ತು ತಂತಿ ಅಂತ ಹೇಳ್ಬೋದು. ಸ್ನೇಹಿತರೆ, ಲಾರ್ಡ್ ರಿಪ್ಪನ್ ಅವರ ಆಡಳಿತದಲ್ಲಿ ಯಾವುದಪ್ಪ ಅಂದರೆ ಅತಿ ಹೆಚ್ಚು ಅಂದರೆ ಅಂಚೆ ಮತ್ತು ತಂತಿ ಅಂತ ಹೇಳ್ಬೋದು. ಮೂರನೇ ಬೌದ್ಧ ಧರ್ಮದ ಸಮ್ಮೇಳನ ಎಲ್ಲಿ ನಡೆಯಿತು ಅಂದರೆ ಪಾಟಲಿಪುತ್ರದಲ್ಲಿ ನಡೆಯಿತು. ಈ ಕೆಳಗಿನ ಯಾವ ಒಂದು ಲಿಪಿಯನ್ನು ಅಶೋಕ ರಾಜ್ಯಶಾಸನ ಅಂದರೆ ಲೇಖನದಲ್ಲಿ ಬಳಸಲಾಗಿದೆ ಅಂದರೆ ಸಿದ್ಧ ಮಾಂತ್ರಿಕ. ಇದು ಅಶೋಕನ ಶಾಸನಗಳ ಲೇಖನದಲ್ಲಿ ಬಳಸಲಾಗಿಲ್ಲ. ಸಿದ್ಧ ಮಾಂತ್ರಿಕ, ಬ್ರಾಹ್ಮಿ, ಅರಾಮಿಕ್, ಕರಷ್ಟು ಇವೆಲ್ಲ ಲಿಪಿಗಳು ಸ್ನೇಹಿತರೆ ಇದು ಅಶೋಕನ ಶಾಸನಗಳಲ್ಲಿ ಕಂಡುಬರುವ ಒಂದು ಲೇಖನ ಅಂತ ಹೇಳ್ಬೋದು, ಲಿಪಿ ಅಂತ ಹೇಳ್ಬೋದು. ಬ್ರಾಹ್ಮಿ ಆಗಿರ್ಬೋದು, ಅರಾಮಿಕ್ ಆಗಿರ್ಬೋದು, ಕರಷ್ಟು ಆಗಿರ್ಬೋದು ಎಲ್ಲ ಅಶೋಕನ ಶಾಸನಗಳಲ್ಲಿ ಕಂಡುಬರೋ, ಆದರೆ ಸಿದ್ಧ ಮಾಂತ್ರಿಕ ಎಂಬುದು ಕಂಡುಬರೋದಿಲ್ಲ. ಕರ್ನಾಟಕದಲ್ಲಿ ಯಾವ ಜಮೀನ್ದಾರ್ ಚಳವಳಿ ರಾಷ್ಟ್ರೀಯ ಪತ್ರಿಕೆಯನ್ನು ಹೊಂದಿತ್ತು ಅಂದರೆ ಕೊಡಗು ವೀಕ್ಲಿ ಎಂಬ ಹೆಸರಿನ ರಾಷ್ಟ್ರೀಯ ಪತ್ರಿಕೆಯೊಂದಿಗೆ ಕೊಡಗು ಜಮೀನ್ದಾರ್ ಚಳವಳಿಗೆ ಸಂಬಂಧಪಟ್ಟ ಜಮೀನ್ದಾರನ ಹೆಸರು ಇರುತ್ತೆ ನೋಡಿ ಸ್ನೇಹಿತರಲ್ಲಿ. 1940ರಲ್ಲಿ ಆಗಸ್ಟ್ ಆಫರ್ ನಲ್ಲಿ ಯಾವ ಪ್ರಸ್ತಾಪವನ್ನು ಮಾಡಲಾಯಿತು ಅಂದರೆ ಸಮಾಂತರಾಜ ಮಾನ್ಯತೆ ಡೊಮಿನಿಯನ್ ಸ್ಟೇಟ್ಸ್ ಅಂತ. ಇದು 1948 ಆಗಸ್ಟ್ ಆಫರ್ನಲ್ಲಿ ಪ್ರಸ್ತಾವನೆ ಮಾಡಲಾದ ಒಂದು ಇದಂತ ಹೇಳ್ಬೋದು ಸ್ನೇಹಿತರಲ್ಲಿ. ಪ್ರಸ್ತಾವನೆ ಮಾಡಲಾದ ಒಂದು ಪ್ರಸ್ತಾವನೆ ಅಂತಂದರೆ ಡೊಮಿನಿಯನ್ ಸ್ಟೇಟ್ಸ್ ಎಂಬುದು ಒಂದು ಪ್ರಸ್ತಾವನೆ ಮಾಡಲಾಗ್ತದೆ. ಯಾವಾಗಪ್ಪ ಅಂದರೆ 1940 ಆಗಸ್ಟ್ ಆಫರು. ನಿಮ್ಮ ನೇರ ಕ್ವಶನ್ ಹತ್ರ ಆಗಸ್ಟ್ ಆಫರ್ ಯಾವ ವರ್ಷ ಅಂದರೆ 1940. ಕಲ್ಯಾಣಿ, ಚಾಲುಕ್ಯ, ಹೊಯ್ಸಳ ಮತ್ತು ಶ್ರವಣರ ಕಾಲದಲ್ಲಿ ಪ್ರಮುಖ ಟಂಕಶಾಲಿ ನಗರ ಯಾವುದಪ್ಪ ಅಂದರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಸುದ್ದಿ ಮಾಡಿದ ಅಂದರೆ ಅವ್ರ ತಂದೆ ಅಲ್ಲಿ ತಾಯಿ ಮತ್ತು ಮಗು ಏನು ಮಾಡ್ತಾರಪ್ಪ ಅಂದರೆ ಮನೆಯ ಬುನಾದಿಯನ್ನು ಅಗಿಯುವಾಗ ಅಲ್ಲಿ ಬಂಗಾರವನ್ನು ಸಿಕ್ಕಿರ್ತದೆ. ಆ ನಿಧಿಯನ್ನು ಸಿಕ್ಕಾಗ ಅವರು ಹೀಗೆ ಏನು ತಿಳಿದಾಗ ಅಲ್ಲಿನ ಗ್ರಾಮ ಪಂಚಾಯತಿ ಮೆಂಬರಿಗಾಗಿರ್ಬೋದು, ಅಲ್ಲಿ ಸ್ಥಳೀಯ ಪ್ರೀತಿಯ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು 371 ಗುಜರಾತ್, 12 ಒಂದು ವಿಶೇಷ ಸ್ಥಾನ ಬಂದಿರ್ತೀವಿ. 371 ಮಹಾರಾಷ್ಟ್ರ, 371 ನಾಗಾಲ್ಯಾಂಡು, 371 ಬಿ ಅಸ್ಸಾಂ, 371 ಸಿ ಮಣಿಪುರ್, 371 ಡಿ ಆಂಧ್ರ ಪ್ರದೇಶ, 371 ಆಂಧ್ರ ಪ್ರದೇಶ ಅಂದರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ವಿಶೇಷ ಸ್ಥಾನಮಾನ, 371 ಎಫ್ ಸಿಕ್ಕಿಂ, 371 ಜಿ ಮಿಜೋರಾಂ, 371 ಎಚ್ ಅರುಣಾಚಲ ಪ್ರದೇಶ, 371 ಐ ಗೋವಾ, 371 ಜೆ ಕಲ್ಯಾಣ ಕರ್ನಾಟಕ ಎಂಬುದು ಕರೆದಿದ್ದು ಯಡಿಯೂರಪ್ಪನವರ ಕಾಲದಲ್ಲಿ ಅಂದರೆ ಯಡಿಯೂರಪ್ಪರ ಮುಖ್ಯಮಂತ್ರಿ ಇರ್ತಾರೆ ಆ ಮೂಮೆಂಟದಲ್ಲಿ ಕರೆದಿರ್ತಾರೆ ಅಂದರೆ ಕಲ್ಯಾಣ ಕರ್ನಾಟಕ ಎಂದು ಹೆಸರು ಕೊಡೋ ಚಿದಾನಂದ ಮೂರ್ತಿ ಅಂತ ಹೇಳ್ತೀವಿ. ಈ ಸಹ ನೀವು ನೆನಪಿರಬೇಕು, ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಅದೇ ರೀತಿ ಭಾರತ ಸಂವಿಧಾನದ ರಚನೆ ಸಭೆಯಲ್ಲಿದ್ದ ಮಹಿಳೆಯರ ಸಂಖ್ಯೆ ಎಷ್ಟಪ್ಪ 15 ಅಂತ ಹೇಳ್ತೀವಿ. ಇತ್ತೀಚೆಗೆ ಒಂದು ಇದು ಭಾಳ ಇಂಪಾರ್ಟೆಂಟು ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ಹೇಳ್ತೀನಿ. ಲೋಕ ಅಂದರೆ ಯಾವ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಮೊದಲ ಬಾರಿಗೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಹಾಗಿಲ್ಲ ಅಂತ ಹೇಳೋದು ಗೋಲ್ಕನಾಥ್ ಪ್ರಕರಣ ಅಂತೀವಿ 1960ರಲ್ಲಿ. ಆದರೆ ಮೂಲಭೂತ ಹಕ್ಕು ಅಂದರೆ ನೀವು ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು, ಮೂಲ ಸ್ಟ್ರಕ್ಚರ್ಗೆ ಧಕ್ಕೆ ಆಗದಂತೆ ತಿದ್ದುಪಡಿ ಮಾಡಬಹುದು. ಅದು ಯಾವ ಪ್ರಕರಣಪ್ಪ ಅಂದರೆ ಕೇಶವಾನಂದ ಭಾರತಿ ಪ್ರಕರಣ 1973 ಮತ್ತು 74ರಲ್ಲಿ ನೀವು ತಿದ್ದುಪಡಿ ಮಾಡಬಹುದು. ಆದರೆ ಒಂದು ಕಂಡೀಷನ್ ಇರುತ್ತೆ ಸ್ನೇಹಿತರೆ. ಆ ಕಂಡೀಷನ್ ಯಾವುದಪ್ಪ ಅಂದರೆ ಮೂಲ ಸಂವಿಧಾನಕ್ಕೆ ರಚನೆಗೆ ಧಕ್ಕೆ ಆಗಬಾರದು. ಧಕ್ಕೆ ಆಗದ ಹಾಗೆ ಇದ್ದರೆ ನೀವು ತಿದ್ದುಪಡಿ ಮಾಡಿಕೊಳ್ಳಬಹುದು. ಯಾವ ಪ್ರಕರಣ? ಕೇಶವಾನಂದ ಭಾರತಿ ಪ್ರಕರಣ, ಅದು 73, 74ರಲ್ಲಿ. ಓಕೆನಾ. ಈ ಕೆಳಗಿನ ವಿಷಯದಲ್ಲಿ ರಾಜ್ಯಸಭೆಗೆ ಲೋಕಸಭೆಗಿಂತ ವಿಶೇಷ ಸ್ಥಾನಮಾನ ನೋಡಿ ಸ್ನೇಹಿತರೆ. ವಿಶೇಷ ಸ್ಥಾನಮಾನಪ್ಪ ಅಂದರೆ ಹೊಸ ಅಖಿಲ ಭಾರತ ಸೇವೆಗಳ ಸೃಷ್ಟಿ ಯಾರು ಮಾಡ್ತಂದರೆ ರಾಜ್ಯಸಭೆಗೆ ಒಂದು ವಿಶೇಷ ಸ್ಥಾನಮಾನ ಇದೆ. ಅದು ವಿಶೇಷ ಸ್ಥಾನಮಾನ 312ನೇ ವಿಧಿ ಪ್ರಕಾರ ಅಂತ ಹೇಳ್ತೀವಿ. ಹಣಕಾಸು ಮಸೂದೆ ಇದು ಲೋಕಸಭೆಯಲ್ಲಿ ಮಾತ್ರ ಮಂಡನೆಯಾಗುವ ಒಂದು ಮಸೂದೆ ಅಂತ ಹೇಳ್ತೀವಿ. ಇದು ಅಂದರೆ ಪ್ರತಿ ವರ್ಷ ಬಜೆಟ್ ಎಲ್ಲ ಮಂಡನೆ ಆಗ್ತದೆ. ಹಣಕಾಸು ಮಸೂದೆ ಅಂತ ಕರೀತೀವಿ ಸ್ನೇಹಿತರೆ ಬಜೆಟ್ಗೆ. ಅದು ಎಲ್ಲಪ್ಪ ಅಂದರೆ ಲೋಕಸಭೆಯಲ್ಲಿ ಮಾತ್ರ ಇದಾಗಿರ್ತದೆ ಸ್ನೇಹಿತರೆ. ಅದೇ ರೀತಿ ರಾಜ್ಯಸಭೆಗೆ ಎಷ್ಟು ದಿನ ಅಧಿಕಾರ ಇರ್ತದೆ? 14 ದಿನಗಳ ಅಧಿಕಾರ ಇರ್ತದೆ. ಅವಾಗ ಒಪ್ಪಿಗೆ ಕೊಡಲೇಬೇಕು. ಅಥವಾ ಒಪ್ಪಿಗೆ ಕೊಡಿದ್ರು ಸಹ ಅದು ಒಪ್ಪಿಗೆ ಅಂತ ಅರ್ಥ ಆಗ್ತದೆ. ಅದೇ ರೀತಿ ಸಂವಿಧಾನ ತಿದ್ದುಪಡಿ ಸಮಾನ ಅಧಿಕಾರ ಹೊಂದಿರ್ತದೆ ಸ್ನೇಹಿತರೆ. ಲೋಕಸಭೆಯಲ್ಲಿ ಸಹ ನಾವು ಮಂಡನೆ ಮಾಡ್ಬೋದು, ತಿದ್ದುಪಡಿ ಮಾಡ್ಬೋದು, ಅಥವಾ ಅಲ್ಲಿ ಸಹ ರಾಜ್ಯಸಭೆಯಲ್ಲಿ ಸಹ ಅದರ ಬಗ್ಗೆ ನಾವು ಚರ್ಚೆ ಮಾಡೋದು. ಸಮಾನ ಅಧಿಕಾರ ಹೊಂದಿರ್ತವೆ ಸಂವಿಧಾನ ತಿದ್ದುಪಡಿ ಪ್ರಕಾರ. ಸಂವಿಧಾನದ ಯಾವ ತಿದ್ದುಪಡಿ ಮೂಲಕ ಪಕ್ಷಾಂತರ ನಿಷೇಧ ಇದೆಲ್ಲರಿಗೂ ಗೊತ್ತಿರ್ತದೆ. ಆಲ್ಮೋಸ್ಟು 52ನೇ ತಿದ್ದುಪಡಿ ಅಂತ ಹೇಳ್ತೀವಿ. ಇದು ರಾಜೀವ್ ಗಾಂಧಿ ಅವರ ಕಾಲದಲ್ಲಿ. ಆಯರಾಮ್ ಗಯಾರಾಮ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಆ ಕಡೆ ಹೋಗ್ತಿರ್ತಾನೆ. ಅದಕ್ಕಾಗಿ ಇಂಥ ಒಂದು ಆಲೋಚನೆ ಇಟ್ಟಿರ್ತದೆ. ಅದು ಯಾವಾಗಪ್ಪ ಅಂದರೆ 1989ರಲ್ಲಿ ಈ ಪಕ್ಷಾಂತರ ನಿಷೇಧ ಕಾಯ್ದೆ 52 ಅಂತ ಹೇಳ್ಬೋದು ಸ್ನೇಹಿತರೆ. 52ನೇ ತಿದ್ದುಪಡಿ. ನಮ್ಮ ಸಂವಿಧಾನದ 9ನೇ ಸೂಚಿಯಲ್ಲಿ ಸೂಚಿಸಲಾಗಿಲ್ಲ ಅಂದರೆ 9ನೇ ಸೂಚಿಯಲ್ಲಿ ಯಾವುದು ಕಂಡುಬರೋದಿಲ್ಲ. ಇಲ್ಲಿ ನೋಡಿ, ಅಗತ್ಯ ಸರಕುಗಳ ಕಾಯ್ದೆ ಕಂಡುಬರಲ್ಲ ಸ್ನೇಹಿತರೆ. 19 ಆಯಿತು. ಈ ಪೋಕ್ಸೋ ಕಾಯ್ದೆ ಯಾವಾಗ ಬಂತಪ್ಪ ಅಂದರೆ 2012ರಲ್ಲಿ ಬಂದ ಒಂದು ಕಾಯ್ದೆ ಆಗಿರುತ್ತೆ ಸ್ನೇಹಿತರೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಉತ್ತರ ಪ್ರದೇಶದಲ್ಲಿ ಜಮೀನ್ದಾರ್ ಪದ್ಧತಿ ನಿರ್ಮೂಲನಾ ಕಾಯ್ದೆ 1950. ತಮಿಳುನಾಡಿನಲ್ಲಿ SC ಅವರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕಾಯ್ದೆ ಅಂದರೆ 1993 ಅಂತ ಹೇಳ್ತೀವಿ. ಇದು ನಿಮಗೆಲ್ಲ ಗೊತ್ತಿರಬೇಕು. ಓಕೆನಾ. ಅದೇ ರೀತಿ ಈ ಕೆಳಗಿನ ಯಾವ ಮಹಿಳೆಯರಿಗೆ ಸೀಮಿತ ಮತದಾರ ಹಕ್ಕು ನೀಡುತ್ತೆ ಅಂದರೆ ಮಹಿಳೆಯರಿಗೆ ವಿಶೇಷ ಸೀಮಿತ ಅಂದರೆ ಅವ್ರಿಗೆ ನಿರ್ದಿಷ್ಟವಾಗಿ ಮತದಾನ ಹಕ್ಕು ನೀಡಿದ್ದು ಯಾವ ಕಾಲಪ್ಪ ಅಂದರೆ ಅದು 1935ರ ಒಂದು ಭಾರತ ಸರ್ಕಾರ ಕಾಯ್ದೆ ಅಂತ ಹೇಳ್ತೀವಿ. ಭಾರತದ ಚುನಾವಣಾ ಆಯೋಗ ಯಾವಾಗ ಸ್ಥಾಪನೆ ಮಾಡುತ್ತಾ? 25 ಜನವರಿ 1950.
ಅದೇ ರೀತಿ ತುರ್ತು ಪರಿಸ್ಥಿತಿ ಯಾವ ದೇಶದಿಂದ? ಜರ್ಮನಿ. ಈಗಳಿನ ಯಾವ ಅನುಚ್ಛೇದ 371 ತಮಿಳುನಾಡು ಇದು ಹೊಂದಿರೋದಿಲ್ಲ. ಅದೇ ರೀತಿ ಯಾವ ಅನುಚ್ಛೇದವು ಏಕರೂಪ ನಾಗರಿಕ ಇದು ಎಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ. ಇದು ಭಾರತ ಸಂವಿಧಾನದ 4ನೇ ಭಾಗದಲ್ಲಿ ಕಂಡುಬರುವ ಒಂದು ಅನುಸೂಚಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇತ್ತೀಚೆಗೆ ಸಹ ಅಸ್ಸಾಂ ರಾಜ್ಯವು ಸಹ ಇದು ಒಂದು ಅಳವಡಿಸಿಕೊಳ್ಳಲು ಮುಂದಾಗಿದೆ. ಅದೇ ಮೊದಲ ಬಾರಿಗೆ ಕಂಡುಬರೋದಿಲ್ಲಪ್ಪ ಅಂದರೆ ಗೋವಾ ಅಂತ ಹೇಳ್ತೀವಿ. ಗೋವಾದಲ್ಲಿ ಕಂಡುಬರ್ತದೆ ಅಂತ ಹೇಳ್ತೀವಿ ಸ್ನೇಹಿತರೆ. ಇದು ಸಹ ನೆನಪಿಡ್ಬೇಕು ನೀವು. ಅದೇ ರೀತಿ ಕೆಳಗಿನ ಯಾವುದಾದ್ರೂ ಸಂವಿಧಾನಿಕ ಹುದ್ದೆ ಅಲ್ಲ ಅಂತ ಹೇಳ್ತಾರೆ. ಇದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಆಗಿರೋದಿಲ್ಲ. ಯಾಕಪ್ಪ ಅಂದರೆ ಇದು ಯಾವುದೇ ವಿಧಿಪೂರ್ವಕ ಸ್ಥಾಪನೆಗೊಂಡಿಲ್ಲ. ಮುಖ್ಯ ಚುನಾವಣಾ ಆಯೋಗ ಆಗಿರ್ಬೋದು, ಅಟಾರ್ನಿ ಜನರಲ್ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಎಲ್ಲ ಏನಪ್ಪ ಅಂದರೆ ಸಂವಿಧಾನಬದ್ಧವಾಗಿರ್ತವೆ. ಮೂಲಭೂತ ಕರ್ತವ್ಯಗಳು ಸಂಬಂಧಿಸಿದಂತೆ ಯಾವ ಸಮಿತಿಯ ಭಾರತದಲ್ಲಿ ಸರ್ಕಾರ ರಚಿಸಿತು? ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸ್ವರ್ಣ ಸಿಂಗ್ ಸಮಿತಿ ಮುಖಾಂತರ ಮೂಲಭೂತ ಕರ್ತವ್ಯಗಳನ್ನು ರಚನೆ ಮಾಡಲು ಮುಂದಾಗಿರ್ತಾರೆ ಸ್ನೇಹಿತರೆ. ಆ ಥರ ರಚನೆ ಮಾಡಿರ್ತಾರೆ. ಈಗ ಭಾರತದಲ್ಲಿ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 11 ಮೂಲಭೂತ ಕರ್ತವ್ಯಗಳು ಹೊಂದಿರುತ್ತೆ ನೋಡಿ ಸ್ನೇಹಿತರೆ. ಓಕೆನಾ. ಅದೇ ರೀತಿ ಆಧುನಿಕ ಮೈಸೂರಿನಲ್ಲಿ ಜರುಗಿದ ಕೆಳಕಾಣಿಸಿದ ಘಟನೆಗಳಂದರೆ ಕಾಲಾನುಕ್ರಮ ಸ್ನೇಹಿತರೆ. ಬೆಂಗಳೂರು ಸೆಂಟ್ರಲ್ ಕಾಲೇಜು 1858, ಕನ್ನಡ ಸಾಹಿತ್ಯ ಪರಿಷತ್ತು 1915, ಮೈಸೂರು ವಿಶ್ವವಿದ್ಯಾಲಯ 1916, ಜಸ್ಟಿಸ್ ಮಿಲ್ಲರ್ ಸಮಿತಿ 1918. ಇವು ಕಾಲಾನುಕ್ರಮ ಇದ್ದಾವೆ ಅಂತ ಹೇಳ್ತೀವಿ. ಅದೇ ರೀತಿ 100ನೇ ತಿದ್ದುಪಡಿ ಅದಕ್ಕೆ ಸಂಬಂಧಪಟ್ಟ ಮೇಲೆ ಗೊತ್ತಿರ್ತಾ ಭಾರತ ಮತ್ತು ಬಾಂಗ್ಲಾದೇಶದ ಕೆಲವು ಪ್ರದೇಶಗಳ ವಿನಿಮಯ ಮಾಡೋಕ್ಕೋಸ್ಕರ ಭಾರತ ಸಂವಿಧಾನ 100ನೇ ತಿದ್ದುಪಡಿ ಸಂಬಂಧಪಟ್ಟದ. ಇಲ್ಲಿ ಯಾವ ತಪ್ಪ ಇದನ್ನು ಕೇಳಿದ್ರೆ ಧ್ವಜ ಸತ್ಯಾಗ್ರಹ ಇಶ್ಯೂರ್ ಅಲ್ಲ. ಇದು ನೀವು ಕಾಮೆಂಟ್ ಮಾಡಿ. ಇಲ್ಲಿ 2ನೇ ಸತ್ಯಾಗ್ರಹ ತುರುವಾನೂರು ಆಗಿರ್ತದೆ. ಅರಮನೆ ಸತ್ಯಾಗ್ರಹ ನಿಮ್ಗೆ ಗೊತ್ತಿರ್ತಾ ಬೆಂಗಳೂರಿನ ಮೈಸೂರಿಗೆ ಹೋಗ್ತಾರೆ. ಉಪ್ಪಿನ ಸತ್ಯಾಗ್ರಹ ಅಂಕೋಲದಲ್ಲಿ ನಡೀತದೆ. ಇವೆಲ್ಲ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಅದಕ್ಕಾಗಿ ನೀವೆಲ್ಲ ನೋಡ್ಕೊಳ್ಳಿ. ಓಕೆನಾ. ಒಂದು ವಿಧದ ಸಸ್ಯ ಸಂಕುಲನವು ನಿಧಾನವಾಗಿ ಮತ್ತೊಂದು ಸಸ್ಯ ಸಂಕುಲ ಅಂದರೆ ಸಸ್ಯ ಪರಂಪರೆ ಅಂದರೆ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಗಳು ಸಸ್ಯ ಪರಂಪರೆ ಎಂದು ಕರಿತೀವಿ. ಮಣ್ಣಿನ ಸಾವಯವದ ಮತ್ತು ಮೇಲ್ಮೈ ನಿಕ್ಷಲನೆಯ ಪದರವನ್ನು ಇನ್ನೊಂದು ಕರಿತೀವಪ್ಪ ಅಂದರೆ ಎಫಿಡಾನ ಅಂತ ಕರಿತೀವಿ. ಖಂಡಗಳ ಅಲೆತ ತತ್ವ ಪ್ರತಿಪಾದಿಸಿದ ಸಿದ್ಧಾಂತ ಯಾರಪ್ಪ ಅಂದರೆ ಆ ವಿಜ್ಞಾನಿ ಯಾರಪ್ಪ ಅಂದರೆ ಆಲ್ಫ್ರೆಡ್ ವೆಗ್ನರ್. ಅಂದರೆ ಖಂಡಗಳ ಅಲೆತ ತತ್ವ ಪ್ರತಿಪಾದಿಸಿದ ವಿಜ್ಞಾನಿ ಆಲ್ಫ್ರೆಡ್ ವೆಗ್ನರ್ ಅಂತೀವಿ. ಗಸ್ತು ಭದ್ರತೆ ಇದ್ದರೆ ವಿಮೆ ಏನಿರುತ್ತಪ್ಪ ಅಪಾಯ ರಕ್ಷಣೆಯಾಗಿರ್ತದ. ಓಕೆನಾ. ಇದೆಲ್ಲ ನೀವು ನೋಡ್ಕೋಬೇಕು. 1990ರಲ್ಲಿ ಭಾರತದ ಬೇವಿನ ಎಣ್ಣೆ ಬೀಜ ಅಂದರೆ ಜೈವಿಕ ಸೌಮ್ಯದ ಚೌರ್ಯ ಅಂತ ಕರಿತೀವಿ. ಇದು ಸಹ ಗೊತ್ತಿರಬೇಕು ನಿಮಗೂ. ಓಕೆ. ಆಗಸ್ಟ್ ಆಫರ್ ಯಾವಾಗ ಗೊತ್ತಿರ್ತಾ 1940 ನಡೀತಿರ್ತಾ. ಇದು ಆಗಸ್ಟ್ ಆಫರ್ ಅಂತಿದ್ದೀವಿ. ಇದೊಂದು ಏನಪ್ಪ ಅಂದರೆ ಪ್ರಸ್ತಾವನೆ ಮಾಡ್ತದೆ. ಅದು ಡೊಮಿನೆಂಟ್ ಸ್ಟೇಟಸ್ ಅಂತ ಕರಿತೀವಿ. ಕಲ್ಯಾಣಿ ಚಾಲುಕ್ಯರು ಮತ್ತು ಹೊಯ್ಸಳರ ಮತ್ತು ಶ್ರವಣರ ಪ್ರಮುಖ ಟಂಕಶಾಲೆ ಅದಾವ. ಅದೇ ಲಕ್ಕುಂಡಿ ಟಂಕಶಾಲೆ ಅಂತ ಕರಿತೀವಿ. ಈ ಲಕ್ಕುಂಡಿ ಎಂಬುದು ಗದಗ ಜಿಲ್ಲೆಯಲ್ಲಿ ಬರ್ತಾ. ಇತ್ತೀಚೆಗೆ ಒಂದು ಮನೆಯನ್ನು ಆಗಿವಾಗ ಅಲ್ಲಿ ಬಂಗಾರನೂ ಸಿಕ್ಕಿರ್ತದೆ. ಅದಕ್ಕಾಗಿ ಸಹ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಆಲ್ರೆಡಿ ಕೇಳಿದರೆ ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು, ಶ್ರವಣರು ಇವರ ಕಾಲದಲ್ಲಿ ಒಂದು ಟಂಕಶಾಲೆ ಇರ್ತದೆ. ಆ ಟಂಕಶಾಲೆ ಯಾವುದಪ್ಪ ಅಂದರೆ ಅದೇ ಲಕ್ಕುಂಡಿ, ಅದು ಗದಗ ಜಿಲ್ಲೆ. ಓಕೆನಾ. ಕರ್ನಾಟಕದಲ್ಲಿ ಯಾವ ಜಮೀನ್ದಾರಿ ಚಳವಳಿ ರಾಷ್ಟ್ರೀಯ ಪ್ರಕ್ರಿಯೆ ಹೊಂದಿರ್ತದೆ? ಕೊಡಗು ವೀಕ್ಲಿ ಎಂಬ ಹೆಸರಿನ ರಾಷ್ಟ್ರೀಯ ಪತ್ರಿಕೆಯೊಂದಿಗೆ ಕೊಡಗು ಜಮೀನ್ದಾರಿ ಚಳವಳಿ ಇದು ಕರ್ನಾಟಕ ಜಮೀನ್ದಾರಿ ಚಳವಳಿಯ ಪತ್ರಿಕೆ ಆಗಿರ್ತದೆ. ರಾಷ್ಟ್ರೀಯ ಪತ್ರಿಕೆ ಇರುತ್ತೆ ಅಂದರೆ ಕೊಡಗು ವೀಕ್ಲಿ ಹೆಸರಿನ ಒಂದು ರಾಷ್ಟ್ರೀಯ ಪತ್ರಿಕೆ ಆಗಿರ್ತದೆ. ಓಕೆನಾ. ಇಲ್ಲಿ ಲಿಪಿ ಅಂದರೆ ಅಶೋಕ ಶಾಸನದ ಲೇಖನದಲ್ಲಿ ಯಾವ ಲಿಪಿಯನ್ನು ಬಳಸಲಾಗಿಲ್ಲ? ಸಿದ್ಧಿ ಮಾಂತ್ರಿಕ ಎಂಬುದು ಇದು ಅಶೋಕನ ಕಾಲದಲ್ಲಿ ಬಳಸಲಾಗದ ಒಂದು ಲಿಪಿ ಅಂದರೆ ಇಲ್ಲಿ ಬಳಕೆ ಬ್ರಾಹ್ಮಿ ಆಗಿರ್ಬೋದು, ಅರಮಿಕ್ ಆಗಿರ್ಬೋದು, ಕರಷ್ಟಿ ಆಗಿರ್ಬೋದು, ಇನ್ನಿತರ ಒಂದು ಲಿಪಿಗಳು ಸಹ ಅಶೋಕನ ಶಾಸನದಲ್ಲಿ ಬಳಸ್ತಾರೆ. 3ನೇ ಬೌದ್ಧ ಧರ್ಮ ನಡೆದ ಎಲ್ಲಿದಪ್ಪ ಅಂದರೆ ಅದು ಪಾಟಲಿಪುತ್ರ ಅಂತ ಹೇಳ್ತೀವಿ. ಓಕೆನಾ. ಇಲ್ಲಿ ಹಿಂದೂ ಸ್ವರಾಜು ಮಹಾತ್ಮ ಗಾಂಧಿ, ಎಕನಾಮಿಕ್ ಹಿಸ್ಟ್ರಿ ಆರ್ ಸಿ ದತ್ ಅಂತಿದ್ದೀವಿ. ಪೊಲಿಟಿಕಲ್ ಎಕನಾಮಿ ಆಫ್ ಇಂಡೈರೆಕ್ಟ್ ರೂಲ್ ಇದು ಯಾರ್ದಪ್ಪ ಅಂದರೆ ಜಾರ್ಜ್ ಹೆಟ್ನಿ ಅಂತ ಇರ್ತೀವಿ. ಪ್ಲ್ಯಾನೆಡ್ ಎಕನಾಮಿ ಅಂದರೆ ಯೋಚಿಸುವ ಆರ್ಥಿಕತೆ ಯಾರದಪ್ಪ ಅಂದರೆ ಇದು ಯಾರ್ದ ಸರ್ ವಿಶ್ವೇಶ್ವರಯ್ಯ ಅವರ ಆಗಿರ್ತದೆ. ವೆಟ್ಲಿ ಆಯೋಗವು ಸಂಬಂಧಿಸಿದ್ದು ಇದು ಯಾವುದಪ್ಪ ಆಡಳಿತಕ್ಕೆ ಸಂಬಂಧಪಟ್ಟ ಆಯೋಗ ಒಂದು ಸ್ನೇಹಿತರೆ. ಲಾರ್ಡ್ ರಿಪ್ಪನ್ ಅವರ ಕಾಲದಲ್ಲಿ ಯಾವುದಕ್ಕೋಸ್ಕರ ಆದಿತ ಅಂಚೆ ಮತ್ತು ತಂತಿಯಾಗಿರ್ತದೆ ನೋಡಿ. ಇದು ಸಹ ನೆನಪಿಡಿ. ಓಕೆನಾ. ಮತ್ತು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಕ್ವಶನ್ ಪೇಪರೊಂದಿಗೆ ಡಿಸ್ಕಸ್ ಮಾಡೋ ಸ್ನೇಹಿತರೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. CTI 2024 ನಡೆದ ಒಂದು ಎಕ್ಸಾಮ್ ಪತ್ರಿಕೆ ಆಗಿತ್ತು. ನಿಮ್ಮ ಸ್ನೇಹಿತರಿಗೆ ಸಹ ಶೇರ್ ಮಾಡಿ. ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.